ಯಯಾತಿ ಈ ಆವಂತಿಯ ದೊರೆ ಯಯಾತಿ ಮಹಾರಾಜನಿಗೆ ಜಯವಾಗಲಿ ಎಂಬ ಘೋಷಣೆಯೊಂದಿಗೆ ಸಭಾಪ್ರವೇಶ ಮಾಡಿದವರಿದ್ದೇನೆ. ಪಾವನವಾದಂತಹ ಚಂದ್ರವಂಶದ ಪರಂಪರೆ ನಮ್ಮದ್ದು. ಕ್ಷಯ ವೃದ್ಧಿಗಳು ಆಗೊಮ್ಮೆ ಈಗೊಮ್ಮೆ ಸಂಭವಿಸಿದ್ದುಂಟಾದರೂ ನಮ್ಮ ವಂಶದಲ್ಲಿ ಪ್ರಾದುರ್ಭೂತನಾದಂತಹ ಪ್ರತಿಯೊಬ್ಬ ಅರಸನು ತನ್ನ ಬದುಕಿನಲ್ಲಿ ಒಂದೊಂದು ಆದರ್ಶವನ್ನು ಲೋಕಮುಖಕ್ಕೆ ಸಾರಿದ್ದಾನೆ ಎನ್ನುವುದನ್ನು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಉಂಟು. ನನ್ನ ತಂದೆಯಾದಂತಹ ನಹುಷ ಚಕ್ರವರ್ತಿಯೂ ಅಷ್ಟೇ. ಇಂದ್ರ ಪದವಿಯು ಬರಿದಾದ ಸ್ಥಿತಿಯಲ್ಲಿ, ಇಂದ್ರನೇ ಪದಭ್ರಷ್ಟನಾದ ಸ್ಥಿತಿಯಲ್ಲಿ ಆ ಸ್ಥಾನಕ್ಕೆ ಯೋಗ್ಯ ಯಾರು, ದೇವಲೋಕದ ಆ ಸ್ಥಾನಕ್ಕೆ ಯೋಗ್ಯ ಯಾರು ಎನ್ನುವುದನ್ನು ಯೋಚಿಸಿದಂತಹ ಮುನಿ ಮನೀಷಿಗಳು ಮಾತ್ರವಲ್ಲ, ದೇವ ವರ್ಗದವರೆಲ್ಲರೂ ಒಟ್ಟು ಸೇರಿ ಆ ಪದವಿಗೊಬ್ಬ ಯೋಗ್ಯನನ್ನು ಆಯ್ಕೆ ಮಾಡುವುದಿದ್ರೆ ಯಾರನ್ನು? ಭುವಿಯಲ್ಲಿ ಹುಟ್ಟಿದ ನನ್ನಪ್ಪನಾದಂತಹ ನಹುಷ ಚಕ್ರವರ್ತಿಯನ್ನು ಮಾತ್ರ. 100 ಮಖಗಳನ್ನು ಮಾಡಿ ಇಂದ್ರ ಪದವಿಯನ್ನೇರಿದವರು ಅದೆಷ್ಟೋ ಮಂದಿಗಳು ಆಗಿ ಹೋಗಬಹುದು. ಆದರೆ ಅಲ್ಲಿ ಇಂದ್ರನಿಲ್ಲದ ಸ್ಥಿತಿಯಲ್ಲಿ ಇಂಥವನೇ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಹೋಗಿ ಕುಳ್ಳಿರಿಸುವ ಯೋಗ್ಯತೆ, ವರ್ಚಸ್ಸು, ಸಾಮರ್ಥ್ಯ ಇದೆಲ್ಲವೂ ಇದ್ದದ್ದಿದ್ರೆ ನನ್ನ ತಂದೆಯಾದಂತಹ ನಹುಷ ಚಕ್ರವರ್ತಿಗೆ ಮಾತ್ರ. ಅಮರೇಂದ್ರ ಪದವಿಜಯಿಯಾದ ಮಹಾರಾಜನ ಮಗನಾನು ಎನ್ನುವುದನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಹೆಮ್ಮೆ ಎನ್ನಿಸುತ್ತಾ ಉಂಟು. ಮತ್ತೆ ನನ್ನ ಬದುಕು ಅಷ್ಟೇ. ಅರಸನೊಬ್ಬ ದಿಗ್ವಿಜಯ ಮಾಡಬೇಕು, ನಮ್ಮದ್ದಾದಂತಹ ಚಕ್ರವರ್ತಿತ್ವದ ಘನತೆಯನ್ನು, ಗಾಂಭೀರ್ಯವನ್ನು, ಯೋಗ್ಯತೆಯನ್ನು ಉಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ಅನೇಕ ಬಾರಿ ದಿಗ್ವಿಜಯ ಮಾಡಿದ್ದು ಉಂಟು. ಅನೇಕ ಮಂದಿ ಮಂಡಲಾಧಿಪರನ್ನು ಮಣಿಸಿ ಅವರ ಮಂಡೆಯ ಮಣಿಯಿಂದ ಪಾದಕ್ಕೆ ನೀರಾಜನವನ್ನು ಬೆಳಗಿಸಿಕೊಂಡದ್ದು ಉಂಟು. ಇಂತಹ ಯೋಗ್ಯತಾ ಸಂಪನ್ನನಾಗಿ ವರ್ತಮಾನ ಕಾಲದಲ್ಲಿ ಈ ಆವಂತಿಯಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇರುವಂತಹ ಶುಭಾವಸರವಿದು. ಇನ್ನೂ ನನ್ನ ಬದುಕಿನಲ್ಲಿ ನಡೆದ ಒಂದು ಪ್ರಧಾನವಾದಂತಹ ಘಟನೆಯನ್ನೀಗ ನೆನಪಿಸುತ್ತೇನೆ. ಮೃಗಬೇಟೆಗೈದಾತ ಕರ ಪಿಡಿದು ಕರೆದಲ್ಲ, ಮೃಗಬೇಟೆಗೈದಾತ ಕರ ಪಿಡಿದು ಕರೆದಲ್ಲ, ಮೃಗುಜ ಸುಧಿ ಸಹಿತ ಮಗನುದಿಸಿದನು ದೇವಯಾನಿಯಲಿಯದು ಕುವರ ನಗರ ರಂಜಿಸಿತು ಹರ್ಷ. ಸತ್ಸಂತಾನವನ್ನು ಪಡೆಯುವುದು ನಮ್ಮ ಬಹುಮುಖ್ಯವಾದಂತಹ ಕರ್ತವ್ಯವೇ ಹೌದು. ಅಂತಹ ಸಂತಾನವನ್ನು ಪಡೆಯಬೇಕು ಎನ್ನುವಂತಹ ಸದಭಿಲಾಷೆಯಲ್ಲಿ ಇರುವಾಗಲೇ ದೇವಕನ್ನಿಕೆಯೋರ್ವಳನ್ನು ಮದುವೆಯಾಗಿ ಅವಳಲ್ಲಿ ಒಂದು ಗಂಡು ಸಂತಾನವಾದೀತು, ದಿವ್ಯ ಪುರುಷನೇ ಹುಟ್ಟಿಕೊಂಡಾನು ಎನ್ನುವಂತಹ ಬಯಕೆ ನನ್ನಲ್ಲಿತ್ತು. ಆದರೆ ಹಾಗೆ ನಡೆಯಲೇ ಇಲ್ಲ. ಒಬ್ಬಳು ಹೆಣ್ಣು ಹುಟ್ಟಿಕೊಂಡಿದ್ದಾಳೆ. ಆ ಬಳಿಕ ನಾನು ಮೃಗಬೇಟೆಗೆ ಹೋದಾಗ ಇತ್ತೀಚೆಗೆ ನಡೆದಂತಹ ಘಟನೆ ಇದು. ಒಂದು ಹಾಳು ಕೂಪದಲ್ಲಿ ಒಬ್ಬ ಆಕೆ ಹೆಣ್ಣು ಬಿದ್ದು ರೋಧಿಸುವಂತಹ ಧ್ವನಿ ಕೇಳಿಸಿತು. ಬೇಟೆಯಾಡುತ್ತಾ ಇದ್ದಂತಹ ನಾನು ಬೇಟೆಯನ್ನು ಬದಿಗೊತ್ತಿ ಆ ಕಡೆಗೆ ಹೋಗಿ ಆಕೆಯನ್ನು ಆ ಕೂಪದಿಂದ ಮೇಲೆತ್ತಿದಾಗ ತಿಳಿಯಿತು, ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿಯೇ ಆಕೆ ಎನ್ನುವುದು ತಿಳಿಯಿತು. ಶರ್ಮಿಷ್ಠೆ ಮತ್ತು ದೇವಯಾನಿಯರೊಳಗೆ ನಡೆದಂತಹ ಯಾವುದೋ ಒಂದು ಹೆಮ್ಮಕ್ಕಳ ವಿವಾದವೇ ಕಾರಣವಾಗಿ ಈಕೆಯನ್ನು ಆ ಶರ್ಮಿಷ್ಠೆ ಹಾಳುಕೂಪಕ್ಕೆ ತಳ್ಳಿ ಹೋಗಿದ್ದಳು ಎನ್ನುವ ವಿಷಯವು ತಿಳಿದು ಹೋಯಿತು. ಮಾತ್ರವಲ್ಲ, ಇದೇ ದೇವಯಾನಿಯನ್ನು ನೀನು ಕರಗ್ರಹಣ ಮಾಡಬೇಕು ಎನ್ನುವುದು ಶುಕ್ರರ ಆದೇಶವೂ ಆಗಿತ್ತು.
ನನ್ನ ಬದುಕಿನಲ್ಲಿ ಒಬ್ಬ ಪುರುಷ ಕರಗ್ರಹಣ ಮಾಡಿದ್ದು ಅಂತ ಹೇಳಿದರೆ ಯಯಾತಿ ಮಾತ್ರ. ಇವನ ವಧುವಾಗಿಯೇ ಹೋಗುವುದಕ್ಕೆ ತಾನು ಸಿದ್ಧಳಿದ್ದೇನೆ ಅಂತ ಕೇಳಿಕೊಂಡಳು ಈ ದೇವಯಾನಿ. ಅಷ್ಟೇ ಅಲ್ಲ, ಯಾವ ವೃಷಪರ್ವನ ಮಗಳಾದಂತಹ ಶರ್ಮಿಷ್ಠೆಯು ತನ್ನನ್ನು ಆ ಹಾಳು ಕೂಪಕ್ಕೆ ದೂಡಿ ಹಾಕಿದಳು, ಅಂಥವಳೇ ತನ್ನ ದಾಸಿಯಾಗಿ ಬರಬೇಕು, ದಾಸಿಯ ದಾಸಿ ಆಗಬೇಕು ಅಂತ ಹಠ ಹಿಡಿದ್ಲು. ನಮ್ಮ ದೇವಯಾನಿ ಸ್ವಲ್ಪ ಹಠಮಾರಿತನದ ಸ್ವಭಾವದವಳು. ಅಪ್ಪ ಮುದ್ದಿನಿಂದ ಸಾಕಿದ್ದಾರೆ, ಕೈ ಎತ್ತಿ ಆ ಕನ್ಯೆಯನ್ನು, ಜೊತೆಯಲ್ಲೇ ಅಲ್ಲಿಯ ಅರಸನಾದಂತಹ ಆ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯನ್ನು, ಈರ್ವರನ್ನು ನಮ್ಮ ಅರಮನೆಗೆ ನಾನು ಕರೆತಂದು ಅದೆಷ್ಟೋ ಸಮಯ ಕಳೆದು ಹೋಯಿತು. ಪಟ್ಟದ ರಾಣಿಯಾಗಿ ಸ್ವೀಕರಿಸಿದಂತಹ ದೇವಯಾನಿಯಲ್ಲಿ ಯದು ನಾಮಕನಾದಂತಹ ಹುಡುಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಸಲ್ಲಕ್ಷಣ ಭರಿತನಾಗಿ ಆತ ಬೆಳೆಯುತ್ತಾ ಇರುವಂತಹ ಶುಭಾವಸರವಿದು. ಸಂಸಾರದಲ್ಲಿ ಸಂತೋಷ ಇದೆ. ಸಾಮ್ರಾಜ್ಯದ ಸಮೃದ್ಧಿಯ ಕುರಿತು ಇತ್ತೀಚೆಗೆ ಸ್ವಲ್ಪ ಹದಗೆಟ್ಟಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆನಲ್ಲ, ಕ್ಷಯ ವೃದ್ಧಿ ಎನ್ನುವುದು ನಮ್ಮ ವಂಶದ ಮೂಲ ಪುರುಷನಿಗೇ ಇದ್ದದ್ದು. ಹಾಗೆ ಅಂತ ಸಂಪತ್ತೆಲ್ಲ ಕ್ಷಯವಾದ ಸ್ಥಿತಿಯಲ್ಲೂ ಅರಸನೊಬ್ಬ ಧೃತಿಗೆಡಬಾರದು ಎನ್ನುವುದನ್ನು ನಾನು ಚೆನ್ನಾಗಿ ತಿಳಿದವ. ಯಾರೋ ಶತ್ರುರಾಜರಿಗೆ ನಮ್ಮಲ್ಲಿ ಸಂಪತ್ತು ನಷ್ಟ ಹೊಂದಿದೆ ಅಥವಾ ಕ್ಷೀಣಿಸಿದೆ ಎನ್ನುವಂತಹ ವಿಷಯವನ್ನು ತಿಳಿಸಬಾರದು. ಕೊಡುವ ಮಾಡುವ ದಾನ ಧರ್ಮಾದಿ ಪ್ರಕ್ರಿಯೆಗಳಿಗೆ ತೊಡಗು ಉಂಟಾಗಬಾರದು ಎನ್ನುವ ಉದ್ದೇಶದಿಂದಲೇ ಇದ್ದವ ನಾನು. ಇಂತಹ ಶುಭಾವಸರದಲ್ಲಿ ಓಲಗಂಗೊಟ್ಟಾಗ ಯಾರೋ ಒಬ್ಬರು ಮಹಾತ್ಮರ ಆಗಮನವಾಗುತ್ತಿದೆ ಅಂತೆ ಅಲ್ಲ. ಹರ 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 ಮರವ ಕೇಳುತ್ತಾ ಎದುರುಗೊಡುತ್ತಾ ತರಳು ದೋಸದವಾಯಿತು ಪರಿತ ಭಕ್ತಿಯಳು ಉಪಚರಿಸುತ್ತಾ ಕೈ ಮುಗಿಸಿ ಎರಗುತ್ತಾರೆ ಮಹಾರಾಜ. ಆವಂತಿಯ ಆಸ್ಥಾನಕ್ಕೆ ಆಗಮಿಸಿದಂತಹ ನಿಮ್ಮನ್ನು ಬಹುದೂರದಕ್ಕೆ ಬಂದು ನಿಮ್ಮನ್ನು ಎದುರುಗೊಂಡವ ಇದ್ದೇನೆ. ಸತ್ಯ, ಕರತಂದು ಉಚಿತವಾದಂತಹ ಉಪಚಾರವನ್ನು ಮಾಡಿದ್ದೇನೆ. ತಮ್ಮಂತಹ ಮಹಾತ್ಮರಿಗೆ ಮಾಡುವ ಉಪಚಾರ ಇದು ಅಂತ ಹೇಳುವ ಧೈರ್ಯ ನನಗಿಲ್ಲ. ಯಥಾ ಸಾಧ್ಯವಾದಂತಹ ಉಪಚಾರವನ್ನು ಮಾಡಿದ್ದೇನೆ. ಯಥಾ ಯೋಗ್ಯ ಅಂತ ಹೇಳಿಕೆ ಧೈರ್ಯ ಬರುವುದಿಲ್ಲ. ಯಾಕಂದ್ರೆ ನೀವೇನನ್ನು ಬಯಸುತ್ತೀರಿ, ಯಾವ ರೂಪದ ನಿಮ್ಮ ಜೀವನ ಕ್ರಮ ಎನ್ನುವುದನ್ನು ನಾವು ಪೂರ್ಣ ತಿಳಿಯದವರು. ಈ ಆಸ್ಥಾನ ಮರ್ಯಾದೆಯಂತೆ ನಿಮ್ಮನ್ನು ಉಪಚರಿಸಿದವನಿದ್ದೇನೆ. ಅರ್ಘ್ಯ ಪಾದ್ಯ ಆಚಮನ ಆಸನ ಆಹಾರಾದಿಗಳನ್ನು ಇಟ್ಟಿದ್ದೇನೆ. ಹೀಗೆ ಪಂಚೋಪಚಾರಗಳನ್ನು ಮಾಡುವುದರಿಂದ ದೇಹವನ್ನು ಬಾಧಿಸುತ್ತಿದ್ದಂತಹ ಪಂಚಾಗ್ನಿಗಳನ್ನು ತಣಿಸಿದ ಹಾಗಾಗುತ್ತದೆ ಅಂತ ನಮಗೆ ಹಿರಿಯರ ಉಪದೇಶವಾದದ್ದು. ಇದನ್ನು ತಿಳಿದೇ ಉಪಚರಿಸಿದ್ದೇನೆ. ಅನಿರೀಕ್ಷಿತವಾಗಿ ತಮ್ಮ ಆಗಮನವಾಗಿದೆ. ಮೊದಲು ನಿಮ್ಮನ್ನು ಕಂಡ ನೆನಪು ನನಗಿಲ್ಲ. ತಾವ್ಯಾರು ಮಾತ್ರವಲ್ಲ, ಬಂದ ಉದ್ದೇಶವೇನು ಅಪ್ಪಣೆಯಾಗಬೇಕು. ಓ ಧಾರುಡಿಪ, ಓ ನಾಡಿನೊಳೆಲ್ಲೆಡೆ ಕೊಡುಗೈಯೋ ದೊರೆಯಲು ನಾಡಿನೊಳೆಲ್ಲೆಡೆ ಕೊಡುಗೈಯ ದೊರೆಯಲು ಆಡಿಕೊಳ್ಳುತ್ತಲಿಹರೋ ಆಡಿಕೊಳ್ಳುತ್ತಲಿಹರೋ ಬೇಡಲು ಬಂದಿಯ ಭಿಕ್ಷಾರ್ಥಿನೋರೆ ಬೇಡಲು ಬಂದಿಯ ಭಿಕ್ಷಾರ್ಥಿನೋರೆ ರೂಢಿ ಬಾಲಕನೆದ್ದನು ಚಂದ್ರವಂಶರಾಮ. ಮಹಾತ್ಮರೇ, ನಿನ್ನಂಥವನನ್ನು ನೋಡುವುದೇ ಒಂದು ಪುಣ್ಯ ಸಂಧಿ ಎಂದು ನಾನು ಭಾವಿಸುತ್ತೇನೆ. ಓಹೋ, ಹಾಗೆ ನಿನ್ನ ಕುರಿತು ಹಾಡಿ ಹೊಗಳಲಿಕ್ಕಾಗಿ ನಾನು ಬಂದವನಲ್ಲ. ಆ ಹೊಗಳಿಕೆಯನ್ನು ಕೇಳಿಯೇ ಇತ್ತ ಸರಿದು ಬಂದವನು. ಹೌದೇ? ಆವಂತೀಶನಾಗಿರುವಂತಹ ರಾಜ ಯಯಾತಿ ಕೊಡುಗೈಯ ದಾನಿ ಎಂದು ಅದನ್ನು ಕೇಳಿ ಇತ್ತ ಬಂದಂತಹ ನನ್ನ ಪೂರ್ಣ ಪರಿಚಯವನ್ನು ನಿನಗೆ ತಿಳಿಯಪಡಿಸಬೇಕಾಗಿದೆ. ಹೌದು.
ಕೃಣಂತೋ ವಿಶ್ವಮಾರ್ಯಂ ಹಾ ಹೀಗೆಂದುಕೊಂಡೇ ಈ ಲೋಕವನ್ನು ಉದ್ಧರಿಸಲು ಹೊರಟಂತಹ ಮಹಾ ತಪಸ್ವಿಗಳು. ಹಾ ಹಾಗೆ ವಿಶ್ವಕ್ಕೇ ಮಿತ್ರರಾದವರು ಹಾ ವಿಶ್ವಾಮಿತ್ರರು. ಹಾ ಅವರ ಪ್ರೀತಿಯ ಶಿಷ್ಯ ನಾನು ಗಾಲವ ನಾಮಕ. ವಿಶ್ವಾಮಿತ್ರರ ಶಿಷ್ಯರೇ? ಹೌದು. ಓಹೋ. ಅದೆಷ್ಟೋ ಕಾಲ ಅವರ ಸನ್ನಿಧಾನದಲ್ಲಿ ಹಾ ಅವರ ಸೇವೆ ಮಾಡುತ್ತಾ ಶುಕ್ಲ ಯಜುರ್ವೇದವನ್ನು ಅಭ್ಯಾಸ ಮಾಡಿದವನು ನಾನು. ಓಹೋ. ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿರುವಂತಹ ಗುರುಗಳು ಹೇಳಿದರು, ಜೀವನಕ್ಕೆ ಎಷ್ಟು ಸಾಕು. ಈ ಲೋಕದಲ್ಲಿ ನೀನು ಬೆಳಗಬೇಕಾದವನು, ಬೆಳೆಯಬೇಕಾದವನು. ಹಾಗೆಂದುಕೊಂಡೇ ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ದಾರಿ ನಿನಗೆ ಹೊರಟು ಹೋಗುವ ಆಶ್ರಮದಿಂದ ಅಂತ. ಹೀಗೆಂದು ಹೊರಡುವ ಸಂದರ್ಭದಲ್ಲಿ ನಾನೊಂದು ಮಾತು ಕೇಳಿದೆ. ಗುರುವಿನಿಂದ ವಿದ್ಯಾ ಸಂಪತ್ತನ್ನು ಸೂರೆಗೊಂಡಂತಹ ಒಬ್ಬ ವಿದ್ಯಾರ್ಥಿ ಆಶ್ರಮದಿಂದ ಮರಳುವಾಗ ಗುರುದಕ್ಷಿಣೆಯನ್ನು ಕೊಟ್ಟೇ ಹೋಗಬೇಕು ಎಂಬ ನಿಯಮ ಉಂಟಂತೆ. ಸರಿ ಸರಿ. ಹಾಗೆ ಗುರು ಸನ್ನಿಧಾನದಲ್ಲಿ ಭಿನ್ನಯಿಸಿಕೊಂಡೆ. ಗುರುದೇವ, ನಾನು ಗುರುದಕ್ಷಿಣೆ ಕೊಡಬೇಕು ಅಂತ ಮನಸ್ಸಿದೆ. ಅವರೆಂದರು, ನಿನ್ನ ಸೇವೆಯಿಂದಲೇ ನಾನು ತೃಪ್ತನಾಗಿದ್ದೇನೆ. ಸರಿ, ಮತ್ತೊಂದು ಗುರುದಕ್ಷಿಣೆ ಬೇಡ, ಅದೇ ದಕ್ಷಿಣೆ ಅಂತ ನಾನು ಸ್ವೀಕರಿಸ್ತೇನೆ ಅಂತ. ಆದ್ರೆ ನನಗೆ ಮನಸ್ಸು ನಿಲ್ಲಿಲ್ಲ. ಕೆಲವು ಹುಮ್ಮಸ್ಸು ಹಾಗಿರುತ್ತದೆ ಅಲ್ಲವೇ? ಹೌದಪ್ಪ. ಕಲಿತ ವಿದ್ಯೆಯ ಋಣ ಉಳಿಬಾರದು, ಗುರುವಿಗೆ ಅದನ್ನು ಸಂದಾಯಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಮತ್ತೆ ನೀವು ಕೇಳಿದುದು ಸರಿ. ಆದ್ರೆ ವಿಶ್ವಾಮಿತ್ರರು ಏನು ಹೇಳಿದ್ರು? ಏನಂದರು? ಕೊಡಬೇಕು ಅಂತ ನಿನಗೆ ಮನಸ್ಸುಂಟ? ಯಾಕೆ ಅಂತ ಕೇಳಿದರು. ವಿದ್ಯೆ ಮೇಲಿನ ಪೂರ್ಣ ಅಧಿಕಾರ ನನಗೆ ದಕ್ಕಬೇಕು ಅಂತಂದ್ರೆ ನಾನು ದಕ್ಷಿಣೆಯನ್ನು ಸಲ್ಲಿಸಲೇಬೇಕು ಅಂತ ಹೇಳಿದೆ. ಹಾಗಂತ ಏನು ಕೊಡ್ತಿ? ಕೊಡ್ಲಿಕ್ಕೆ ನನ್ನಲ್ಲಿ ಏನಿದೆ? ಹಾಗಾದ್ರೆ ಹೀಗೆ ಮಾಡು. ಏನು? ಸರಿಯಾದಂತಹ ದಕ್ಷಿಣೆಯನ್ನೇ ನೀನು ಕೊಡಬೇಕು. ಮೈಯೆಲ್ಲ ಬೆಳ್ಳಗಿರುವ, ಕಿವಿ ಒಂದು ಕಪ್ಪಗಿರುವ 800 ಅಶ್ವಗಳನ್ನು ತಂದು ನೀನು ಕೊಟ್ಟೆ ಅಂತಾದ್ರೆ ಅವರು ಗುರುದಕ್ಷಿಣೆ ಅಂತ ಸ್ವೀಕರಿಸ್ತೇನೆ ಅಂತ ಹೇಳಿದರು. ಹೌದೇ? ಹೌದು. ದಿವ್ಯಾಶ್ವಗಳು. ಹೌದು. ನೀವೇನಂದ್ರಿ? ಬಹಳ ವಿಚಿತ್ರವಾಯಿತು. ಇಂಥ ದಿವ್ಯಾಶ್ವಗಳು ಈ ಲೋಕದಲ್ಲಿ ಇದ್ದಿರಬಹುದೇ? ದಿವ್ಯಾಶ್ವಗಳು ಅಂತ ಹೇಳಿದ ಮೇಲೆ ಭೂಮಿಯದ್ದಲ್ಲ ಅಂತ ಆಯಿತು. ದೇವಲೋಕದಿಂದ ಲಭ್ಯವಾದದ್ದು ಅಥವಾ ದೇವಲೋಕಕ್ಕೆ ಸಂಬಂಧಿಸಿದ್ದು ಅಂತ ಅರ್ಥ. ಒಂದು ಯೋಚನೆ ಹೊರಳಿತ್ತು ನನಗೆ. ಶ್ರೀಮನ್ನಾರಾಯಣನನ್ನೇ ಕುರಿತು ತಪಸ್ಸು ಮಾಡಿದ ಹೇಗೆ? ತಪಸ್ಸಿಗೆ ಬಲಿದಾತ ಅನುಗ್ರಹಿಸಿಯಾನು ಎಂಬ ನೆಲೆಯಲ್ಲಿ ಘೋರ ಕಾಂತಾರವನ್ನು ಸೇರಿ ತಪಸ್ವೀಕರಿಸಿದೆ. ಅಲ್ಲಿಗೆ ಬಂದವನು ಶ್ರೀಮನ್ನಾರಾಯಣನಲ್ಲ, ಗರುಡ ದೇವ, ಅವನ ವಾಹನ. ಹೌದೇ? ನಿನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸುತ್ತೇನೆ ಅಂತ ಹೇಳಿಕೊಂಡು ತನ್ನ ಹೆಗಲೇರಿಸಿಕೊಂಡು ತನ್ನ ರೆಕ್ಕೆ ಮೇಲೆ ತನ್ನನ್ನು ಕೂರಿಸಿಕೊಂಡು ಪ್ರಪಂಚ ಪರ್ಯಟನ ಮಾಡಿದ. ನನಗೆ ಬೇಕಾದಂತಹ ಈ ಸುವಸ್ತುಗಳು ದೊರಕಗಿದ್ದಾಗ ಬೇಸರಗೊಂಡೆ. ಇನ್ನು ನಾನು ಬದುಕುವುದಿಲ್ಲ, ಗುರುಗಳಲ್ಲಿ ಆಣೆ ಆಗಿದೆ, ಮಾಡಿ ತೋರಿಸುತ್ತೇನೆ ಅಂತ ಹೊರಟೆ. ಅಸಾಧ್ಯವಾದದ್ದನ್ನ ಕೈ ಹಾಕಿದ್ದೇನೆ. ಇನ್ನು ಗುರುಗಳಿಗೆ ಮುಖ ತೋರಿಸುವುದಲ್ಲ, ಪ್ರಪಂಚಕ್ಕೆ ಮುಖ ತೋರಿಸುವುದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟೆ. ಅಷ್ಟೊತ್ತಿಗೆ ಗುರುಡದೇವು ಹೇಳಿದ, ಇಂಥ ಎಡರುಗಳು ಬಂದು ಒದಗಿದಾಗ ತದಿಗೆಡದಿರು, ಮಾರ್ಗ ಉಂಟು, ಪ್ರಪಂಚ ವಿಶಾಲವಾಗಿದೆ. ಕೊಡುಗೈದಾತಾರರು ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಆವಂತಿ ಅರಮನೆಯನ್ನ ಸೇರು, ಯಯಾತಿ ಮಹಾರಾಜ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಅಂತ ಹೇಳಿದೆ. ಹಾಗಾಗಿ ಇತ್ತ ಸರಿದು ಬಂದಿದ್ದೇನೆ. 800 ಅಶ್ವಗಳ ಭಿಕ್ಷಾರ್ಥಿಯಾಗಿ ನಿನ್ನ ಬಳಿಗೆ ಬಂದವನು ನಾನು. ದಿವ್ಯಾಶ್ವಗಳು. ಸದುದ್ದೇಶದಿಂದಲೇ ಗುರುದಕ್ಷಿಣೆಯನ್ನು ಕೊಡುವುದಕ್ಕಾಗಿ ಈ ಸಂಕಲ್ಪಕ್ಕೆ ತಾವು ಬದ್ಧರಾಗಿ ಹೊರಟವರು. ಅಂತಹ ದಿವ್ಯಾಶ್ವಗಳು ಭುವಿಯಲ್ಲಿ ಇಲ್ಲ ಅಂತಾದ್ರೆ
ಅದನ್ನು ದಕ್ಷಿಣೆಯಾಗಿ ಕೇಳುವಂತಹ ವಿಶ್ವಾಮಿತ್ರರ ಮಾತಿಗೆ ಅರ್ಥ ಇಲ್ಲ ಅಂತ ಆದೀತು ಅಲ್ಲವೇ? ಹಾಗಿದ್ರೆ ಇಲ್ಲಿ ಉಂಟು ಎನ್ನುವುದು ಪರಮ ಸತ್ಯ. ಯಾವನೋ ಒಬ್ಬ ಮಹಾತ್ಮ ಒಂದು ಕಾಲದಲ್ಲಿ, ಗಾದಿಯೋ ಇನ್ಯಾರೋ ಒಬ್ಬ ಮಹಾತ್ಮ ಅಂಥದ್ದನ್ನು ತನ್ನ ಪ್ರಯತ್ನದ ಫಲವಾಗಿ ವರುಣದೇವನಿಂದ ಸಂಗ್ರಹಿಸಿ ತನ್ನ ರಮನೆಗೆ ತಂದಿದ್ದಾನೆ, ತನ್ನ ಪುರಕ್ಕೆ ತಂದಿದ್ದಾನೆ ಎನ್ನುವಂತಹ ಒಂದು ಕಥೆಯನ್ನು ಕೇಳಿದ ನೆನಪುಂಟು ನಮಗೆ. ಆದ್ರಿಂದ ಈ ದಿವ್ಯಾಶ್ವಗಳು ಭೂಮಿಯಲ್ಲಿ ಉಂಟು ಎನ್ನುವುದಕ್ಕೆ ಬೇರೆ ಆಧಾರ ಸಾಕ್ಷಿ ಬೇಕಾಗ ಅವರ ಮಾತೇ ಸಾಕ್ಷಿ. ಹಾಗೆ ಅಂತ ನನ್ನ ವಶದಲ್ಲಿ ಅಂತಹ ದಿವ್ಯಾಶ್ವಗಳಿಲ್ಲ. ಒಬ್ಬ ಚಕ್ರವರ್ತಿಯಾಗಿ ಅಂಥದ್ದನ್ನು ಸಂಗ್ರಹಿಸಿ ಕೊಡುವಂತಹ ಸಾಮರ್ಥ್ಯ ನಮಗಿರಬೇಕು ಅಲ್ಲವೇ? ಆ ಕುರಿತು ನಾನು ಪ್ರಯತ್ನ ಮಾಡುತ್ತೇನೆ. ಹಾಗಾದರೆ ಈ ಅಶ್ವಗಳು ಬೇರೆ ಎಲ್ಲಿಯಾದರೂ ನನಗೆ ದೊರಕುವುದಿದ್ದರೆ ಅದನ್ನ ಪಡೆಯುವಲ್ಲಿ ದ್ರವ್ಯ ಬೇಡವೇ? ಬೇಕು, ತತ್ಸಮಾನವಾದಂತಹ ದ್ರವ್ಯ ಬೇಕು ಅಲ್ಲವೇ? ಈಗ ನೇರವಾಗಿ ನಾನೇ ದಿವ್ಯಾಶ್ವಗಳನ್ನು ನಿಮಗೆ ಒದಗಿಸಿಕೊಡುವುದಕ್ಕೆ ಆಗುವುದಿಲ್ಲವಾದರೂ ಆ ಅಶ್ವಗಳನ್ನು ಪಡೆಯುವುದಕ್ಕೆ ಸಮಾನವಾದಂತಹ ದ್ರವ್ಯ ಅಥವಾ ಅಶ್ವಗಳ ಮೌಲ್ಯಕ್ಕೆ ಸಮಾನವಾದಂತಹ ದ್ರವ್ಯವನ್ನು ನಾನು ಕೊಡಬೇಕು. ಅದನ್ನು ಅಪೇಕ್ಷಿಸಿ ಬಂದಿದ್ದೀರಿ ಸ್ವಾಮಿ. ಯಾವ ಕಾಲದಲ್ಲೂ ನಮ್ಮ ವಂಶದ ಅರಸರು ಚಕ್ರವರ್ತಿ ಪೀಠವನ್ನೇರಿದ್ದ ಕಾಲಕ್ಕೆ ತಮ್ಮಂತಹ ಮಹಾತ್ಮರು ಏನನ್ನೇ ಬೇಡಿ ಬಂದರು ಇಲ್ಲ ವಲ್ಲೆ ಎಂದವರಲ್ಲ. ಅಂತಹ ಪಾವನ ಪರಂಪರೆಯಲ್ಲಿ ಪ್ರಾದುರ್ಭೂತನಾದಂತಹ ಯಯಾತಿ ನಾಮಕನಾದ ನಾನು ಕೂಡ ಹಿರಿಯರಾಚರಿಸಿದಂತಹ ಆ ಧರ್ಮ, ನ್ಯಾಯ, ನಿಷ್ಠೆ ಇತ್ಯಾದಿಗಳೇನುಂಟು ಅದನ್ನು ಪಾಲಿಸುವವನೇ ಹೌದು. ಆದುದರಿಂದ ಆ ಕುರಿತು ಯೋಚನೆ ಮಾಡುತ್ತೇನೆ. ಸರಿ ಉತ್ತರವನ್ನು ನಾಳೆಗೆ ನಿಮಗೆ ಕೊಡುತ್ತೇನೆ. ಅಲ್ಲಿಯವರೆಗೆ ಸಾಯಂ ಸಂಧ್ಯಾ ಸಮೀಪಿಸುತ್ತಾ ಉಂಟು. ಸಂಧ್ಯಾ ಕರ್ಮವನ್ನು ವಿರಚಿಸಿ ನಮ್ಮ ಅರಮನೆಯ ಉಪಚಾರವನ್ನು ಸ್ವೀಕರಿಸಿ ಇಂದು ನೀವು ಇಲ್ಲಿ ತಂಗಿದ್ದು ಮತ್ತೆ ತಮ್ಮ ಪಾದ ಬೆಳೆಸಬೇಕು ಅಂತ ನನ್ನ ಪ್ರಾರ್ಥನೆ. ನಾಳೆ ನೋಡೋಣವಂತೆ. ಸರಿ, ಶುಭವಾಗಲಿ. ಅಷ್ಟು ಸಮಸ್ಯೆ ಆಯಿತಲ್ಲ. ಯಾಚಕನೊಬ್ಬ ಏನನ್ನು ಕೇಳುತ್ತಾನೋ ಅದನ್ನೇ ದಾನ ಕೊಟ್ರೆ ಮಾತ್ರ ಅದರ ಪ್ರತಿಫಲ ದೊರೆಯುವುದು. ಹಾಗೆ ಅಂತ ಪರ್ಯಾಯವಾದ ಹಾದಿಯೊಂದನ್ನು ಈ ಗಾಲವರೇ ತಿಳಿಸಿದವರಿದ್ದಾರೆ. ಏನು ಮಾಡಲು ನನಗಂತೂ ತಿಳಿಯುವುದಿಲ್ಲ. ಶುಕ್ರಾಚಾರ್ಯರ ಮಗಳನ್ನು ಮದುವೆಯಾದವ ನಾನು. ದೇವಯಾನಿ ಅಂತ ಹೇಳಿದ್ರೆ ವೇದಜ್ಞೆಯೂ ಹೌದು. ಮೇಲಾಗಿ ಪ್ರಪಂಚದ ರಕ್ಕಸ ಸಂತತಿಗೇ ಗುರುವಾಗಿದ್ದವರು ನನ್ನ ಮಾವ ಅಲ್ವಾ? ಇಂತಹ ಸಂದಿಗ್ಧ ಸಮಸ್ಯೆಗಳು ನೂರಾರು ಬಂದಾಗ ಅಲ್ಲ, ಸಾವಿರಾರು ಬಂದಾಗ ಉತ್ತರಿಸಿದ ಅಪ್ಪನ ಮಗಳಿದ್ದಾಳಲ್ಲ, ಅವಳು ನನ್ನ ಅಂತಃಪುರದಲ್ಲಿದ್ದಾಳೆ. ದೇವಯಾನಿ ಸ್ವಾಮಿ, ಎದುರುಗೊಂಡಿದ್ದಿ? ಹೌದು. ನಿಮ್ಮ ಮುಖ ಏನೇ ನನಗಿಲ್ಲ ಸ್ವಾಮಿ. ಏನೋ ಚಿಂತೆ ಕಾಡ್ತಾ ಇದೆ. ಹೌದು, ಆಲೋಚನೆ ಬೇರೆ. ಹೌದು. ಏನು ಅಂತ ನನ್ನಲ್ಲಿ ಹೇಳಬಾರ್ದೆ? ನಿನ್ನಲ್ಲೇ ಹೇಳಲಿಕ್ಕಿದ್ದದ್ದು. ನಡೆಸದಾಯ್ತು ಸೋತೆ ಹೇಳಿದಬೋದು ನಡೆಸದಾಯ್ತು ಸೋತೆ. ಗೌರವನಿಗೆ ಕೊಡಿ ಧನವಿಲ್ಲವಲ್ಲೇ, ಗೌರವನಿಗೆ ಕೊಡಿ ಧನವಿಲ್ಲವಲ್ಲೇ. ಜಾಲ ಮಾತಲ್ಲ ದಾರಿಯ ತೋರುದಲ್ಲೇ, ಜಾಲ ಮಾತಲ್ಲ ದಾರಿಯ ತೋರುದಲ್ಲೇ. ಸ್ವಾಮಿ, ಪತಿಯಾದವನಿಗೆ ಸತಿಯಾದವಳು ಮಂತ್ರಿಯ ಸ್ಥಾನವನ್ನು ತುಂಬುತ್ತಾಳಂತೆ. ಸಕಾಲಿಕವಾದಂತಹ ಸಲಹೆ ಕೊಡುವಲ್ಲಿ ಆಚಾರ್ಯ ಶುಕ್ರರ ಮಗಳಾದಂತಹ ನೀನು ಹಿಂದುಳಿದವಳೇನೂ ಅಲ್ಲ. ಈಗ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಸಿಕ್ಕು ಹಾಕಿಕೊಂಡಿದ್ದೇನೆ. ನಮ್ಮ ಆಸ್ಥಾನ ಪ್ರವೇಶ ಮಾಡಿದಂತಹ ಗಾಲವರು 800 ದಿವ್ಯಾಶ್ವಗಳನ್ನೇ ನನಗೆ ದಾನವಾಗಿ ಕೊಡು, ಅದರಲ್ಲೂ ಸ್ನಾತಕ ವೃತಧಾರಿಯಾಗಿದ್ದೇನೆ, ಗುರುಗಳಿಗೆ ದಕ್ಷಿಣೆ ಕೊಡುವುದಕ್ಕಾಗಿ ವಿಶ್ವಾಮಿತ್ರ ಗುರುಗಳೇ ಹೀಗೆ ಕೇಳಿಕೊಂಡಿದ್ದಾರೆ ಎನ್ನುವ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸಿದ್ದಾರೆ.
ದಾನವೀಯಬೇಕಾದದ್ದು ನಮ್ಮ ಕರ್ತವ್ಯ. ಹೌದು. ಮೇಲಾಗಿ ದಾನವೀಯುತ್ತೇನೆ, ಧನಕನಕಾದಿಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳುವ ರೂಢಿಯೊಂದಿಗೆ ನೀವು ಕೇಳಿದ್ದನ್ನು ಈಯುತ್ತೇನೆ ಎನ್ನುವಂತಹ ಆ ಮಾತನ್ನು ನಾನು ಒಪ್ಪಿಕೊಂಡು ಅದಕ್ಕೆ ಬದ್ಧನಾದವನಿದ್ದೇನೆ. ಹಾಗೆ ಅಂತ ಅಂತಹ ದಿವ್ಯಾಶ್ವಗಳನ್ನು ಸಂಗ್ರಹಿಸಿ ಕೊಡುವುದಕ್ಕೆ ನಮ್ಮ ಅಧೀನದಲ್ಲಿ ಇಲ್ಲ. ಅದು ಸಾಮಾನ್ಯ ಕುದುರೆಗಳಲ್ಲ, ದಿವ್ಯಾಶ್ವಗಳೇ ಆಗಿರಬೇಕು. ಅದು ಕೂಡ ಮೈಬಣ್ಣವೆಲ್ಲ ಬಿಳಿದಾಗಿ ಒಂದು ಕಿವಿ ಮಾತ್ರ ಕಪ್ಪಾಗಿರುವಂತಹ ಕುದುರೆ ಆಗಿರಬೇಕು. ನಮ್ಮ ಅಶ್ವಾಲೆಲ್ಲ ಇಲ್ವಾ? ಇಲ್ಲವೇ ಇಲ್ಲ. ಯಾಕಂದ್ರೆ ಅದು ದಿವ್ಯಾಶ್ವ. ಉಳಿದ ಈ ಭುವಿಯಲ್ಲಿ ಸಿಗುವಂತಹ ಅಶ್ವಗಳು ಅಂತಾದ್ರೆ ಬಹಳಷ್ಟು ಸಂಗ್ರಹ ಮಾಡಿದ್ದೇವೆ ನಾವು. ಸರಿ. ಸೇನಾವಾಹಿನಿ ಏನೋ ನಮ್ಮ ಈ ನಗರಿಯಲ್ಲಿ ಕಡಿಮೆ ಇಲ್ಲ. ಹಾಗಿದ್ರು ಅಂತಹ ದಿವ್ಯಾಶ್ವವನ್ನು ಎಲ್ಲಿಂದ ಸಂಗ್ರಹಿಸಲಿ ಅಂತ ಹೇಳಿದಾಗ ಅಂತಹ ದಿವ್ಯಾಶ್ವಗಳನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾದ ವಿತ್ತವನ್ನಾದರೂ ಕೊಡು. ಅದನೇ ಮಾರ್ಗವನ್ನುಂಟು. ಹೌದು, ಹಾಗೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಮಾನವಾದ ವಿತ್ತವನ್ನಾದರೂ ಕೊಡೋಣ ಅಂತ ಹೇಳಿದ್ರೆ ಈ ಕಾಲಕ್ಕೆ ನಮ್ಮ ಆವಂತಿಯ ಭಂಡಾರ ಬರಿದಾಗಿ ಹೋಗಿದೆ, ಸಂಪತ್ತು ಸಮೃದ್ಧವಾಗಿ ಇಲ್ಲ, ಬೇರೆ ಬೇರೆ ಕಾರಣಗಳಿಂದ. ಆದ್ರಿಂದ ಅಂತಹ ದಿವ್ಯಾಶ್ವಗಳನ್ನು ಸಂಗ್ರಹಿಸುವುದಕ್ಕೆ ಬೇಕಾದಂತಹ ತತ್ಸಮಾನವಾದ ಮೌಲ್ಯವುಳ್ಳ ವಸ್ತುವು ಯಾವುದು ಕಾಣಿಸುತ್ತಾ ಇಲ್ಲ. ಆ ಬಗ್ಗೆ ಹೀಗೊಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾನಿಲ್ಲಿಗೆ ಬಂದವ ಇದ್ದೇನೆ. ಏನು ಮಾಡ್ಲಿ ದೇವಯಾನೆ, ಉಪಾಯ ಹೊಳೆಯುವುದಿಲ್ಲ. ನೀವು ಅಂತಲ್ಲ, ನಿಮ್ಮ ವಂಶದವರು ನಡೆದುಕೊಂಡು ಬಂದ ರೀತಿ ಅಂತದ್ದು. ದೇಹಿ ಎಂದವರಿಗೆ ನಾಸ್ತಿ ಅಂತ ಹೇಳಿದವರಲ್ಲ ನೀವು. ಅಲ್ಲ, ಕೊಟ್ಟವರೇ ಪಡೆದವರಲ್ಲವಲ್ಲ. ಮತ್ತೆ ಕ್ಷಾತ್ರಿಯನಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕು ತಾನೆ. ಹೌದು ವಲ್ಲಭ, ನೀವು ತಪ್ಪು ತಿಳಿಯುವುದಿಲ್ಲ ಅಂತಾದ್ರೆ ನಾನೊಂದು ಮಾತನ್ನು ಹೇಳ್ತೇನೆ. ಹೌದಾ? ಹೌದು. ಏನದು? ಕೇಳಬೇಕು. ಮುನಿಗಿದ್ದ ನುಡಿ ಬಂಜೆಯಾಗದು ಜೀಯ, ಮುನಿಗಿದ್ದ ನುಡಿ ಬಂಜೆಯಾಗದು ಜೀಯ, ತನು ಜಲಕ್ರದ ಹೊಣೆ ತಪ್ಪದುರಾಯ, ತನು ಜಲಕ್ರದ ಹೊಣೆ ತಪ್ಪದುರಾಯ ಜೀಯು. ಮನದಿ ಶಂಕಿಸದೆ ಮಾಧವಿಯನ್ನು ಮುನಿಗೆ, ಮಾಧವಿಯನ್ನು ಮುನಿಗೆ ವಿನಯದಿಂದೆಯನೆ ಮೆಚ್ಚಿದ ನುಡಿಗೆ. ದೇವಯಾನಿ, ನಿಮ್ಮ ಮಡದಿ ಹೀಗಾಡುತ್ತಿದ್ದಾಳೆ ಎಂಬುದಾಗಿ ತಾವು ಮನದಲ್ಲಿ ತಪ್ಪೆಣಿಸಿಕೊಳ್ಳಬಾರದು. ಅಲ್ಲ, ತಪ್ಪೆಣಿಸಿಕೊಳ್ಳುವ ಮಾತನ್ನು ನೀನು ಆಡುವವಳೇ ಅಲ್ಲ. ಯಾಕೆಂದ್ರೆ ಮುನಿಗಿತ್ತ ಮಾತು ಬಂಜೆಯಾಗಬಾರದಲ್ಲ, ಆಗಬಾರದು. ಪಾಪದ ಕುಪ್ಪಕ್ಕೆ ನಾವು ಬೀಳಬಾರದು ತಾನೆ. ಇಲ್ಲ. ಹಾಗಾಗಿ ಮತ್ತೆ ಹೆಂಡತಿಯಾದವಳು ಯಾವತ್ತೂ ಗಂಡನ ಅಭ್ಯುದಯವನ್ನೇ ಹಾರೈಸುತ್ತಾ ಇರಬೇಕು, ಬಯಸುತ್ತಾ ಇರಬೇಕು. ಅಂದು ಕಾಡಲ್ಲಿ ಕೂಪದಿಂದ ನಿನ್ನನ್ನು ಕೈ ಹಿಡಿದು ಮೇಲೆತ್ತಿದವನ ಈ ಬದುಕಿನ ಕೂಪದಲ್ಲಿಂತಹ ಸಂದಿಗ್ಧ ಸಮಸ್ಯೆಗಳು ಬಂದಾಗ ನನ್ನ ಮಂತ್ರಿಣಿಯಾಗಿದ್ದುಕೊಂಡು ನೀನು ನನ್ನನ್ನು ಮೇಲೆತ್ತಬೇಕು. ಸ್ವಾಮಿ, ನನಗಿಂತಲೂ ಪೂರ್ವದಲ್ಲಿ ಗೌ ಎನ್ನುವಂತ ಅಪ್ಸರೆಯೊಟ್ಟಿಗೆ ನೀವು ಜೀವನವನ್ನು ಸಾಗಿಸುತ್ತಾ ಇದ್ದವರು. ದೇವನಾರಿ ನನ್ನ ಪತ್ನಿಯಾಗಿದ್ದಳು. ಹೌದು. ಮಗಳೊಬ್ಬಳನ್ನು ಪಡೆದಿದ್ದಾಳೆ. ಮಾಧವಿ ಎಂಬುದಾಗಿ ಅವಳಿಗೆ ನಾಮಧೇಯ. ಮಾತ್ರವಲ್ಲ, ಈ ಮಗಳನ್ನು ಪಡೆದಾನಂತರದಲ್ಲಿ ಅವಳಿಲ್ಲಿಂದ ಹೊರಟು ಹೋಗಿದ್ದಾಳೆ. ಸರಿ, ಮಾಧವಿ ಬೆಳೆದಿದ್ದಾಳೆ. ಹೌದು. ಪ್ರಾಯ ಸಮರ್ಥ ಹೆಣ್ಣಾಗಿದ್ದಾಳೆ, ಲಕ್ಷಣ ಭರಿತಳಾಗಿದ್ದಾಳೆ. ಹೌದು ಸ್ವಾಮಿ. ಹೀಗಿರುವಾಗ ಅವಳ ಮದುವೆ ಮಾಡಿಸಬೇಕು. ಹೌದು. ಅದಕ್ಕೆ ಸ್ವಯಂವರ ಮಾಡಬೇಕು. ಹೌದು. ಎಷ್ಟೆಲ್ಲ ಖರ್ಚುಂಟು ತಾನೆ. ಈ ಸಂದರ್ಭದಲ್ಲಿ ನೀವ್ ಹೇಳಿದಾಗ ಭಂಡಾರವು ಬರಿದಾಗಿ ಹೋಗಿದೆ. ಹೌದು. ಸಂಪತ್ತು ಕೊಡಬೇಕಲ್ಲ ಅವರಿಗೆ. ಎಲ್ಲಿಂದ ಕೊಡ್ಲಿ? ನನಗೊಂದು ಆಲೋಚನೆ ಬಂತು ಸ್ವಾಮಿ. ಏನು?
ಆ ದಿವ್ಯಾಶ್ವವನ್ನು ಹ. ಪಡೆಯುವಲ್ಲಿ ಹ. ಒಂದು ಮಾಧ್ಯಮ ಬೇಕು ತಾನೇ. ಹೌದೌದು. ಆ ಮಾಧ್ಯಮ ಯಾರಾಗಬಹುದು? ಯಾರ್ಯಾರು ಅಲ್ಲ ಸ್ವಾಮಿ, ಹ್ಮ್. ಈ ಮಾಧವಿ ಇದ್ದಳಲ್ಲ, ಹೌದು. ಅವಳನ್ನೇ ಹ. ಬಂದ ಮುನಿಗೆ ದಾನ ಮಾಡಿಬಿಡಿ. ಮಾಡಿದ್ರೆ? ಅವಳ ಮೂಲಕವಾಗಿ ಹ. ದಿವ್ಯಾಶ್ವವನ್ನ ಅವರು ಸಂಪಾದಿಸಿಕೊಳ್ಳಲಿ ಬಿಡಿ. ಓ, ಅಲ್ಲ, ಓ. ತಪ್ಪೆಣಿಸಬೇಡಿ. ಅಲ್ಲ, ತಪ್ಪೆಣಿಸುವಂತ ಪ್ರಶ್ನೆ ಏನಿಲ್ಲ. ಸಮಸ್ಯೆ ಎದುರಾದಾಗ ಅದಕ್ಕೆ ಪರಿಹಾರ ಏನು ಎನ್ನುವುದಕ್ಕೆ ನೀನು ಸೂಚನೆ ಕೊಟ್ಟದ್ದು. ಹ. ಒಂದು ದೃಷ್ಟಿಯಲ್ಲಿ ಅದು ಸರಿ ಅಂತ ನನಗನ್ನಿಸ್ತದೆ. ಹ್ಮ್. ಯಾಕೆ ಗೊತ್ತಾ? ಹ. ಮಾಧವಿ ಅಪೂರ್ವ ರೂಪಸಿ. ಹ್ಮ್. ಸರಿಯಾಗಿ ಹೇಳುವುದಿದ್ರೆ ವಿಶ್ವಸುಂದರಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ದೇವಕನ್ಯೆಯಿಂದ ಹುಟ್ಟಿದವಳು. ಅವಳು ಒಂದು ದಿವ್ಯ ಸಂಪತ್ತೇ ಅಲ್ವೇ? ಹೌದು, ಕನ್ಯಾರತ್ನ. ಹೌದು. ಇಂತಹ ಕನ್ಯಾರತ್ನವನ್ನೇ ಬಳಸಿಕೊಂಡು ಹ್ಮ್. ದಿವ್ಯಾಶ್ವಗಳನ್ನು ಪಡೆಯುವುದಕ್ಕೆ ಸಾಧ್ಯವಾದೀತು ಎನ್ನುವುದು ನಿನ್ನ ಅನಿಸಿಕೆ. ಹೆಮ್ಮಕ್ಕಳ ದೇಹ ಪ್ರಕೃತಿಯಲ್ಲಿ 4 ವಿಭಾಗಗಳಿರುತ್ತವೆ ಅಂತ ನಾನು ಕೇಳಿದ್ದು. ಅದರಲ್ಲಿ ಪದ್ಮಿನಿ ಎನ್ನುವ ಜಾತಿಗೆ ಸೇರಿದ ಹೆಣ್ಣವಳು ಅಲ್ವೇ? ಅಂತಹ ಸೌಂದರ್ಯದ ರಾಶಿಯಾದಂತಹ ಮಾಧವಿಯನ್ನೇ, ಅಂದ್ರೆ ಈ ಅನರ್ಘ್ಯವಾದಂತಹ ಕನ್ಯಾರತ್ನವನ್ನೇ, ಅಮೂಲ್ಯವಾದ ಕನ್ಯಾರತ್ನವನ್ನೇ ಅವರಿಗೆ ಕೊಟ್ಟೆವುಂತಾದ್ರೆ ಅವಳ ಮೂಲಕ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಮಾರ್ಗ ಇದೆ. ಸರಿ, ನೋಡೋಣ. ಸರಿ, ಯೋಚಿಸೋಣ. ಆ ದಿವಸ ಭವಿತವ್ಯ ನೆನೆಯುತ್ತ ಆ ದಿವಸ ಭವಿತವ್ಯ ನೆನೆಯುತ್ತ ಮಾಧವಿಯು ಹೊಂಗನಸ ಕಾಣುತ್ತ ಮಾಧವಿಯು ಹೊಂಗನಸ ಕಾಣುತ್ತ ಮೋದ ಪಡುವಳು ವರ ಸ್ವಯಂ ವರ ಓದ ಬರು ತನಗೆನ್ನುತ್ತ ತಾನೆ ಮನದಿ ಲೋಕದಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶ ಎನ್ನುವುದು ಪ್ರಖ್ಯಾತವಾದ್ದು. ಅದರಲ್ಲಿ ಚಂದ್ರವಂಶದ ಲಲಾಮನೆಂದೆನಿಸಿದಂಥ ಯಯಾತಿ ಮಹಾರಾಜನ ಜ್ಯೇಷ್ಠ ಪುತ್ರಿ ಎಂದೆನಿಸಿದೆ. ಮಾಧವಿ ನಾಮಾಂಕಿತಳ ಅಂತ ನಾನು ಸಕಾಲಕ್ಕೆ ಸರಿಯಾಗಿ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತು ಅರಮನೆಯನ್ನು ಸೇರಿ ಬುದ್ಧಿವಂತಳೆಂದೆನಿಸಿಕೊಂಡಿದ್ದೇನೆ. ಪ್ರಾಯ ಪ್ರಬುದ್ಧಿಯಾದಂಥ ನಾನು ಈ ಸಂದರ್ಭದಲ್ಲಿ ಲೋಕದ ಎಲ್ಲ ಹೆಣ್ಣುಗಳ ಹಾಗೆ ಕನಸನ್ನು ಕಂಡ್ರೆ ಅದು ತಪ್ಪು ಅಂತಾಗುವುದಿಲ್ವಲ್ಲ. ನಾನು ಕೈ ಹಿಡಿಯುವಂಥವರನ್ನು ಹೀಗೆ ಇರಬೇಕು ಎನ್ನುವಂಥ ಅಭಿಲಾಷೆಯನ್ನು ಹೊಂದಿದವಳು. ಕನ್ಯಾವರಯತಿ ರೂಪಂ, ಆತ ಲಕ್ಷಣವಂತನಾಗಿರಬೇಕು. ಅಗಲವಾದಂಥ ಹಣೆ, ತುಂಬಿದ ಕಪೋಲ, ಅಗಲವಾದಂಥ ಎದೆ, ನವಿರಾದಂಥ ಕೂದಲು, ನೀಳವಾದಂಥ ತೋಳುಗಳು, ಆಜಾನುಭಾವವಾಗಿರಬೇಕು. ಅಂಥವನ ಜೊತೆಯಲ್ಲಿದ್ದರೆ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ. ಕೇವಲ ರೂಪ ಹೊಂದಿದ್ರೆ ಸಾಲದು, ಆತನು ಶೂರನಾಗಿರಬೇಕು, ವೀರನಾಗಿರಬೇಕು, ಶ್ರೀಮಂತನಾಗಿರಬೇಕು ಎನ್ನುವುದೇ ನನ್ನ ಹೆಬ್ಬಯಕೆಯಾಗಿದೆ. ಅಂಥವನನ್ನೇ ನನ್ನ ಪತಿಯನ್ನಾಗಿ ನಾನು ಪಡೆದರೆ ನನ್ನ ಬದುಕು ಬಂಗಾರ ಆಗುತ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೇ ಇಲ್ಲ. ಆ ಸಂಬಂಧವಾಗಿ ಹೊಂಗನಸನ್ನ ಕಾಣುತ್ತಾ ಇದ್ದವಳು. ಮುಂದೊಂದು ದಿನ ನನ್ನ ತಂದೆ ಸ್ವಯಂವರವನ್ನು ಏರ್ಪಡಿಸಿದಂತಹ ಸಂದರ್ಭದಲ್ಲಿ ನನ್ನ ಕನಸಿನ ರಾಜಕುಮಾರನನ್ನೇ ನಾನು ಆರಿಸಿ ಅವನ ಸತಿಯಾಗುತ್ತೇನೆ. ಸತಿಯಾಗಲೇಬೇಕು.
ಮಂಗಳವಾಗಲಿ ಅಂತ ಹರಸಿದ್ದೇನಮ್ಮ. ಬನ್ನಿ ಅಪ್ಪ, ಕುಳಿತುಕೊಳ್ಳಿ. ಮಗು, ಅಪ್ಪ ಹೇಳಿ ಕಳೆಯಿದ್ರೆ ನಾನೇ ನಿಮ್ಮಲ್ಲಿಗೆ ಬರ್ತಾ ಇದ್ದೆ. ಹೌದು, ನಾನು ಕರೆಯುವ ಕಾಲಕ್ಕೆ ಸರಿಯಾಗಿ ನೀನು ಬರುವವಳು. ಆದ್ರೆ ಹಾಗೆ ಕರೆಯುವ ಅವಸರವಿದಲ್ಲ. ನಿನ್ನ ಬಳಿಗೆ ನಾನೇ ಬರಬೇಕಾದಂತಹ ಅವಶ್ಯ ಇದ್ದುದರಿಂದ ಬಂದಿದ್ದೇನೆ ಮಗಳೇ. ಅಪ್ಪ, ಓ, ಮಾತಾಡ್ತಾ ಇದ್ದೀರಾ ಸತ್ಯ. ಹೌದು. ಆದ್ರೆ ನಿಮ್ಮ ಮುಖ ಯಾಕೆ ಕಳೆಗುಂದಿದೆ? ಕಾರಣವಿದೆ. ಏನಪ್ಪ? ಗಾಲವರಿವರು ವಿಶ್ವಾಮಿತ್ರ ಶಿಷ್ಯರು, ಗಾಲವರಿವರು ವಿಶ್ವಾಮಿತ್ರ ಶಿಷ್ಯರು, ಕೇಳಿದರಮ್ಮ ದ್ರವ್ಯವನು, ಕೇಳಿದರಮ್ಮ ದ್ರವ್ಯವನು, ನಾಲಗೆ ಉಳುಯಿಕೊಳ್ಳಲು ನಿನ್ನನಿದ್ದೆ, ನಾಲಗೆ ಉಳುಯಿಕೊಳ್ಳಲು ನಿನ್ನನಿದ್ದೆನು ಮಗಳೇ, ಹೇಳಿ ಕಳುವೆ ಬಂದೆ ನಿಂತ. ಬೇಸರಕ್ಕೆ ಪ್ರಬಲವಾದ ಕಾರಣ ಇದೆ ತಾಯಿ. ಏನಪ್ಪ? ತನ್ನ ತಂದೆಯ ಆಶಯಗಳೇನುಂಟೋ ಅದನ್ನು ಮಕ್ಕಳು ಈಡೇರಿಸುವಲ್ಲಿ ತಮ್ಮ ಬದುಕನ್ನು ಸಮರ್ಪಿಸಿದವರು ನಮ್ಮ ವಂಶದಲ್ಲಿ ಅನೇಕರಿದ್ದಾರೆ. ಹೌದು. ಗಂಡು ಸಂತಾನವೇ ನನಗಾಗಬೇಕು ಎನ್ನುವಂತಹ ಸದಿಚ್ಛೆ ನನಗಿತ್ತು. ಆದರೆ ಹೆಣ್ಣಾದರೂ ನೀನು ಗಂಡಿನಂತೆ ನಿನ್ನಪ್ಪನಾದಂತಹ ನನ್ನ ಮನದಾಶಯವನ್ನು ಈಡೇರಿಸುವಲ್ಲಿ ಮುಂದಾಗುತ್ತಿ ಎನ್ನುವಂತಹ ವಿಶ್ವಾಸದಿಂದ ನಿನ್ನ ಮುಖವನ್ನು ನೋಡಿದ ಮೇಲೆ ಆ ಮೊದಲ ಯೋಚನೆಯನ್ನೆಲ್ಲ ಮರೆತು ಬಿಟ್ಟೆ. ಹೆಣ್ಣಾದ ನಿನ್ನನ್ನೇ ಗಂಡಿನ ಸ್ಥಾನದಲ್ಲಿರಿಸಿ ಕಂಡವ ನಾನು. ಹೌದಪ್ಪ. ನೋಡಿ, ತಂದೆಯ ಕಾರ್ಯವನ್ನ ಈಡೇರುವಂತ ಒಂದು ಅವಕಾಶ ನನ್ನ ಪಾಲಿಗೆ ಬರ್ತದೆ ಅಂತಾದ್ರೆ ಇದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಸರಿ ಮಗಳೇ. ಏನಪ್ಪ ಅಂತದ್ದು? ಆಸ್ಥಾನದಲ್ಲೊಂದು ಪ್ರಕರಣ ನಡೆದು ಹೋಯಿತು. ಏನದು? ನಮ್ಮ ಪುರವನ್ನು ಪ್ರವೇಶಿಸಿದ ಆ ವಿಶ್ವಾಮಿತ್ರರ ಶಿಷ್ಯರಾದಂತಹ ಗಾಲವರು ಆಸ್ಥಾನಕ್ಕೂ ಬಂದರು. ಉಪಚಾರಾದಿಗಳನ್ನು ಮಾಡಿದ ನಂತರದಲ್ಲಿ ವಿಶ್ವಾಮಿತ್ರ ಗುರುಗಳ ಬಳಿಯಲ್ಲಿ ಅಂತೇವಾಸಿತ್ವದಲ್ಲಿದ್ದವ ನಾನು ಗುರುದಕ್ಷಿಣೆಯನ್ನು ಸಲ್ಲಿಸುವುದಕ್ಕಾಗಿ ಏನ್ ಕೊಡಬೇಕು ಅಂತ ಕೇಳಿದಾಗ 800 ದಿವ್ಯಾಶ್ವಗಳು ಭುವಿಯಲ್ಲಿವೆ, ಅದು ಕೂಡ ಅಂತಹ ದಿವ್ಯಾಶ್ವಗಳನ್ನೇ ಸಂಗ್ರಹಿಸಬೇಕು. ದೇಹದ ಸ್ಥಿತಿಯನ್ನು ಕೂಡ ಹೇಳಿದ್ದಾರೆ. ದೇಹವಿಡೀ ಬಿಳಿದಾಗಿ ಒಂದು ಕಿವಿ ಕಪ್ಪಾಗಿರುವಂತಹ ದಿವ್ಯಾಶ್ವಗಳು, ಅಂಥದ್ದನ್ನೇ ಒಪ್ಪಿಸಬೇಕು ಅಂತ ಹೇಳಿ ಗುರುದಕ್ಷಿಣೆಯ ರೂಪದಲ್ಲಿ ಅದನ್ನು ಕೇಳಿದರಂತೆ. ಅದನ್ನು ನಡೆಸಿಕೊಡುವುದಕ್ಕಾಗಿ ನಮ್ಮ ಪುರದತ್ತ ಬಂದು ಚಕ್ರವರ್ತಿ ಪೀಠ ಏರಿದಂತಹ ನನ್ನಲ್ಲದೆ ಇನ್ಯಾರಲ್ಲಿ ಅದು ಇದ್ದೀತು ಅಂತ ಕೇಳಿದ್ದಾರೆ. ಹಾಗೆ ಅಂತ ನಮ್ಮಲ್ಲಿ ಅಂತಹ ದಿವ್ಯಾಶ್ವಗಳು ಇಲ್ಲ ಮಗಳೇ. ತತ್ಸಮಾನವಾದಂತಹ ವಿತ್ತವನ್ನು ನೀನು ಕೊಟ್ಟಿ ಅಂತಾದರೆ ಅದರ ಮೂಲಕ ಆ ದಿವ್ಯಾಶ್ವಗಳನ್ನು ಮತ್ತೆ ಸಂಗ್ರಹಿಸಿಕೊಂಡೇನು ಎನ್ನುವಂತಹ ಒಂದು ಪರ್ಯಾಯವಾದ ಹಾದಿಯನ್ನು ಕೂಡ ಸೂಚಿಸಿದ್ರು. ಹಣ ಕೊಟ್ಟು ಕಳಿಸಿದ್ರ? ಇಲ್ಲ ಮಗಳೇ, ಅಷ್ಟು ವಿತ್ತವನ್ನು ಕೊಡೋಣ ಅಂತ ಹೇಳಿದ್ರೆ ನಮ್ಮ ಈ ಅವಂತಿಯ ಭಂಡಾರ ಈ ಕಾಲಕ್ಕೆ ಬರಿದಾಗಿದೆ. ಏನ್ ಮಾಡ್ಲಿ ಅಂತ ಪರಿತಪಿಸಿ ಬಹಳ ಹೊತ್ತು ಚಿಂತನ ಮಂಥನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನಪ್ಪ ಅದು? ನೀನು ಅಪೂರ್ವ ರೂಪಸಿ, ಕನ್ಯಾ ರತ್ನ. ನಿನ್ನಂತಹ ರತ್ನವನ್ನೇ ಗಾಲವರಿಗೆ ಕೊಟ್ರೆ ನಿನ್ನನ್ನು ಉಪಯೋಗಿಸಿಕೊಂಡು ಅಂತಹ ದಿವ್ಯಾಶ್ವಗಳನ್ನು ಅವರಿಗೆ ಸಂಗ್ರಹಿಸುವುದಕ್ಕೆ ಸಾಧ್ಯವಾದೀತು ಅಂತ ನಿರ್ಧರಿಸಿ ಬಿಟ್ಟಿದ್ದೇನೆ ಮಗಳೇ. ಆಡಿದ ಮಾತಿನಂತೆ ನಾಲಗೆಯ ಬಲವನ್ನು ನಾಲಗೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಮಾತನ್ನು ಹೇಳಿ ಆಯ್ತಮ್ಮ, ನಿನ್ನನ್ನು ಹೇಗೆ ಕೊಡ್ಲಿ ಅಂತ ಚಿಂತೆ ಆಗುತ್ತಾ ಉಂಟು. ಕೊಟ್ಟೇನಪ್ಪ? ಕೊಟ್ಟೆಯ ತಂದೆ ಬಾಳಿನ ಬಗೆಗಾಗಿ ಕೊಟ್ಟೆಯ ತಂದೆ ಬಾಳಿನ ಬಗೆಗಾಗಿ ಕಟ್ಟಿದ ಕನಸೆಲ್ಲ ಹೋಯ್ತೆ, ಕಟ್ಟಿದ ಕನಸೆಲ್ಲ ಹೋಯ್ತೆ, ಕೊಟ್ಟಿಗೆ ಹಸುವು ನಾನಾದೆ, ಕೊಟ್ಟಿಗೆ ಹಸುವು ನಾನಾದೆ, ಜನಕನೇ ಮಗಳನ್ನು ಅಟ್ಟಿದೆಯಲ್ಲ ಕಾನನಗೆ,
ಕೊಟ್ಟಿಗೆ ಹಸುವು ನಾನಾದೆನೆ ಮಗಳಲ್ಲೂ ಅಟ್ಟಿದೆ ಎಲ್ಲ ಕಾನನಗೆ. ಅಪ್ಪ, ಮಾಧವಿ, ವಿನೋದಕ್ಕಾಗಿ ಈ ಮಾತನ್ನಾಡುತ್ತಿಲ್ಲ ತಾನೆ ನೀವು? ಇಲ್ಲ ಮಗು, ನೀವಿಂತ ಮಾತುಗಳನ್ನಾಡಬಹುದು ಎನ್ನುವಂತ ನಿರೀಕ್ಷೆ ನನಗೆ ಕನಸಿನಲ್ಲಿ ಇರಲಿಲ್ಲವಾಗಿತ್ತಪ್ಪ. ಇರುವುದಕ್ಕೆ ಸಾಧ್ಯವೂ ಇಲ್ಲ. ಅಪ್ಪ, ನಿಮ್ಮ ಮಗಳ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇಲ್ಲದೆ ಹೋಯಿತೇನಪ್ಪ? ಉಂಟು, ಆದ್ರಿಂದಲೇ ಹೀಗೆ ದುಃಖಿಸ್ತಿರುವುದು. ನನ್ನ ಮೇಲೆ ನಿಮಗೆ ಸ್ವಲ್ಪ ಪ್ರೀತಿ ಇಲ್ಲದೆ ಹೋಯಿತೇನಪ್ಪ? ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಮುನಿವರಿಯರಿಗೆ ಕೊಟ್ಟ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ ಈ ಹೊತ್ತು ಎತ್ತ ಮಗಳಾದಂತ ನನ್ನನ್ನೇ ಕೊಡುವುದಕ್ಕೆ ಮುಂದಾಗಿ ಬಿಟ್ಟೇನಪ್ಪ? ಕೊಡುವುದಕ್ಕೆ ಮುಂದಾದಿಯ ಹೇಳು ಅಪ್ಪ. ಕೊಟ್ಟಿಗೆಯಲ್ಲಿರುವಂತಹ ಹಸುವನ್ನ ಮತ್ತೊಬ್ಬರಿಗೆ ಕೊಡುವಂತಹ ಸಂದರ್ಭದಲ್ಲಿ ಆ ಹಸುವಲ್ಲಿ ಯಾರು ಕೇಳುವುದಿಲ್ಲ. ಒಂದೊಮ್ಮೆ ಕೇಳಿದ್ರು ಆ ಹಸುವಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಮಾತಾಡ್ಲಿಕ್ಕೆ ಬರುವುದಿಲ್ಲಪ್ಪ. ಆದ್ರೆ ನನ್ನ ಮನದ ಅಭಿಪ್ರಾಯ ಏನೆನ್ನುವುದನ್ನು ಹೇಳುವುದಕ್ಕಾಗಿ ದೇವರು ನನಗೆ ನಾಲಿಗೆ ಕೊಟ್ಟಿದ್ದಾನಲ್ಲಪ್ಪ. ಒಂದು ಮಾತನ್ನೂ ನನ್ನಲ್ಲಿ ಕೇಳದೆ ಕೊಟ್ಟಿಗೆ ಹಸುವನ್ನ ಕಂಡ ಹಾಗೆ ನನ್ನನ್ನ ಕಂಡು ಬಿಟ್ರಲ್ಲಪ್ಪ. ಸತ್ಕಾರ್ಯಕ್ಕಾಗಿ ತನು ಸವೇದರೆ, ಸತ್ಕಾರ್ಯಕ್ಕಾಗಿ ತನು ಸವೇದರೆ ಜನ್ಮ ಸಾರ್ಥಕಬಹುದು ನಿಲ್ಲದು. ಪ್ರತ್ವೀಶದಲ್ಲಿ ಚಕ್ರವರ್ತಿ ಮಾತ್ರವೇ ಕೊಂಬೋ ಉತ್ತರೋತ್ತರ ನಿನಗವುದು. ಮಗಳೇ ಮಾಧವಿ, ನಿನ್ನ ಅನಿಸಿಕೆ ಸರಿಯಮ್ಮ. ಯಾವಳೇ ಒಬ್ಬಾಕೆ ಹೆಣ್ಣು ಕೂಡ ತನ್ನ ಪ್ರಾಯ ಪ್ರಬುದ್ಧಾವಸ್ಥೆಯಲ್ಲಿ ತನ್ನ ಭಾವಿ ಜೀವನದ ಕುರಿತು ನೂರಾರು ಆಸೆಗಳನ್ನು ಹೊಂಗನಸುಗಳನ್ನು ಕಾಣುತ್ತಾ ಇದ್ರೆ ಅದು ತಪ್ಪಲ್ಲ. ಆದರೆ ಒಬ್ಬ ಪುರುಷನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ಅವನಿಂದ ಮೈಯ ಸುಖವನ್ನು ಪಡೆದು 10 ಮಕ್ಕಳನ್ನು ಪಡೆದಲ್ಲಿಗೆ ನಮ್ಮ ಬದುಕು ಸಾರ್ಥಕವಾಗುವುದಲ್ಲ ತಾಯಿ. ಅದರ ಬದಲಾಗಿ ದಿವ್ಯಾದರ್ಶಗಳನ್ನೇ ಬೋಧಿಸುತ್ತಾ ಬಂದಂತಹ ನಮ್ಮ ಈ ಚಂದ್ರವಂಶೀಯರಲ್ಲಿ ಒಬ್ಬೊಬ್ಬರು ಒಂದೊಂದು ಆದರ್ಶವನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಿದ್ದಾರೆ. ಉಳಿದ ಹೆಣ್ಮಕ್ಕಳು ಹಾಗೆ ನೀನು ಬಾಳಿದಿಂತಾದರೆ ಅವರಿಗೂ ನಿನಗೂ ವ್ಯತ್ಯಾಸವೇನು? ನಿನ್ನ ಬದುಕು ಅದಕ್ಕಿಂತ ಹೆಚ್ಚಿನದ್ದಾಗಬೇಕು. ದಿವ್ಯಾದರ್ಶವನ್ನು ನಿನ್ನ ಬದುಕಿನಲ್ಲಿ ಲೋಕಕ್ಕೆ ನೀನು ಸಾರಬೇಕು. ಹಾಗೆ ಸಾರಬೇಕು ಅಂತಾದರೆ ನಾವು ತ್ಯಾಗ ಮಾಡಬೇಕು. ಭೋಗಜೀವಿಗಳಿಗೆ ಯಾವತ್ತೂ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಬಹಳಷ್ಟು ಕಷ್ಟವಾಗುತ್ತದೆ. ತ್ಯಾಗಮಯ್ಯರಾಗಿ ಬದುಕಿದಂತಹ ಹೆಣ್ಮಕ್ಕಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಈ ಲೋಕದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾನಕ್ಕೇರಿದ್ದಾರೆ ಎನ್ನುವುದು ಪರಮ ಸತ್ಯ ಮಗಳೇ. ಹೆಣ್ಣಾದ ನಿನ್ನನ್ನೇ ಗಂಡೆಂದು ಭಾವಿಸಿದ್ದೇನೆ ಅಂತ ಹೇಳಿದ್ದು ನಾನು ಅರ್ಥ ಇಲ್ಲದೆ ಅಲ್ಲ ತಾಯಿ. ನೀನು ಗಂಡಾಗಿ ವರ್ತಿಸಬೇಕು. ಮಾತ್ರವಲ್ಲ, ಈ ಅಪ್ಪನ ಮಾತಿನ ಮರ್ಯಾದೆಯನ್ನು ನೀನು ಉಳಿಸಬೇಕು. ವಾಣೀಕ ಸಮಲಂಕರೋತಿ ಪುರುಷಂ, ಹೀಗೊಂದು ವಾಕ್ಯವಿದೆ. ದೇಹಕ್ಕೆ ನಾವು ಆಭರಣಾದಿಗಳನ್ನು ತೊಡುತ್ತೇವೆ, ಅದೇ ನಿಜವಾದ ಆಭರಣವಲ್ಲ. ಆಡುವ ಮಾತೇ ನಮಗೆ ಆಭರಣ. ಒಂದು ಮಾತಿಗಾಗಿ ಎಂತೆಂತಹ ತ್ಯಾಗವನ್ನು ಮಾಡಿದಂತಹ ಪಾವನ ಪರಂಪರೆಯಲ್ಲಿ ಪ್ರಾದುರ್ಭೂತಳಾದವಳು ನೀನೂ ಹೌದು ತಾನೆ. ಆದ್ದರಿಂದ ನಿನ್ನ ಅಪ್ಪನ ಮಾತನ್ನು ಉಳಿಸಿಕೊಡುವಂತಹ ಹೊಣೆ ನಿನಗುಂಟು ಮಗಳೇ. ಸತ್ಕಾರ್ಯಕ್ಕಾಗಿ, ಪರಹಿತಕ್ಕಾಗಿ ನಮ್ಮ ಬದುಕನ್ನು ನಾವು ಉಪಯೋಗಿಸಿದೆವು ಅಂತಾದರೆ ಇದಕ್ಕಿಂತ ದೊಡ್ಡದಾದದ್ದು ಈ ಲೋಕದಲ್ಲಿ ಏನಿರುವುದಕ್ಕೆ ಸಾಧ್ಯ? ತ್ಯಾಗಕ್ಕೆ ಸಮಾನವಾದ ಮೌಲ್ಯವುಳ್ಳದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಅಂತಹ ತ್ಯಾಗಮಯ ಜೀವನವನ್ನು ಬದುಕುವುದಕ್ಕೆ ನೀನು ಕಲಿಯಬೇಕು ತಾಯಿ. ಮಾತ್ರವಲ್ಲ, 800 ದಿವ್ಯಾಶ್ವಗಳನ್ನು ಹೊಂದಿದಂತಹ ಒಬ್ಬ ಅರಸ ಇದ್ದಾನೆ ಅಂತ ಹೇಳುವುದಿದ್ರೆ, ಸರಿಯಾಗಿ ಆಡಿದರೆ ಚಕ್ರವರ್ತಿಯಾದ ನನ್ನಲ್ಲೂ ಇಲ್ಲ. ಅಂತಹ ದಿವ್ಯಾಶ್ವಗಳನ್ನೊಬ್ಬ ಸಂಗ್ರಹಿಸಿಟ್ಟುಕೊಳ್ಳುವವ ಈ ಚಕ್ರವರ್ತಿಗಿಂತಲೂ ಎತ್ತರದವ ಎನ್ನುವುದು ಪರಮ ಸತ್ಯ ತಾನೆ. ನಿನ್ನನ್ನು ಆತನಿಗೆ ಒಪ್ಪಿಸಿ ಆ ಮೂಲಕ ಆ ದಿವ್ಯಾಶ್ವವನ್ನು ಪಡೆಯುವುದು ಅಂತ ಹೇಳಿದರೆ ಅವನ ವಧುವಾಗಿ ಹೋಗುವುದಕ್ಕೆ ಇದ್ದವಳು ನೀನು. ಪರಿಣಾಮದಲ್ಲಿ ಏನಾಯಿತು? ಚಕ್ರವರ್ತಿಯಿಂದಲೂ ಹೆಚ್ಚಿನ ಯೋಗ್ಯತೆ ಉಳ್ಳಂತಹ ಒಬ್ಬ ಮಹಾಪುರುಷನನ್ನು ನೀನು ಕೈ ಹಿಡಿಯುತ್ತಿ ಎನ್ನುವುದು ಪರಮ ಸತ್ಯ ಅಲ್ವೇ? ಅಂತಹ ಒಂದು ದೂರದೃಷ್ಟಿಯನ್ನಿಟ್ಟುಕೊಂಡೇ ನಿನ್ನನ್ನು ಹೀಗೆ ದಾನ ಮಾಡುವುದು ಅಂತ ನಿರ್ಧರಿಸಿದ್ದೇನೆ ತಾಯಿ. ಬೇಕು ಬೇಡಗಳ ಕುರಿತು ಹೇಳುವುದಕ್ಕಿದ್ದವಳು ನೀನು. ಕೊಟ್ಟಿಗೆಯ ಹಸುವಲ್ಲ, ನನ್ನ ಪಾಲಿಗೆ ಕಾಮಧೇನುವಾಗಬೇಕು ನೀನು. ಏನು ಹೇಳುತ್ತೀಯಮ್ಮ? ಅಮ್ಮ, ನೀವು ಹೆಣ್ಣಲ್ವೇ ತಾಯಿ?
ಹೆಣ್ಣಿನ ಅಂತರಂಗ ಏನೆನ್ನುವುದು ನಿಮಗೆ ತಿಳಿಯದೆ ಹೇಳಿ ನೋಡಿ. ವಿಧಿಯ ಸಂಕಲ್ಪವ ಮೀರಲಾಗದು, ವಿಧಿಯ ಸಂಕಲ್ಪವ ಮೀರಲಾಗದು. ವಿಪ್ರವದು ನಾದಾಗಿದೆ ಕ್ಷತ್ರಿಯನಿಗೆ, ಮದುವೆಯಾದೆನು ನಾವು ಪಡೆದುದ ಉಳ್ಳದೆ, ವಿಧಿಯಿಲ್ಲ ಎನ್ನುತ್ತ ಬೇಡಿದಳು. ನನಗೂ ದುಃಖವಾಗ್ತಾ ಇದೆ, ಏನು ಮಾಡೋಣ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ತಾನೆ. ಹೆಣ್ಣಲ್ಲವೇ ನೀವು? ಹೆಣ್ಣಿನ ಮನಸ್ಸು ಅರ್ಥವಾಗುವುದಿಲ್ಲವೇ? ನಿಮ್ಮ ಹೊಟ್ಟೆಯಲ್ಲಿ ನಾನು ಹುಟ್ಟದೇ ಇರಬಹುದು, ನನಗೆ ನೀವು ಸಂಬಂಧದಲ್ಲಿ ಚಿಕ್ಕಮ್ಮ ಆಗಿರಬಹುದು. ಚಿಕ್ಕಮ್ಮ ಅಲ್ಲ, ಮನಿನ ಅಮ್ಮ ನಾನು. ಅಮ್ಮ, ಒಂದು ವೇಳೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮಗಳಿಗೆ ಇಂಥ ಪರಿಸ್ಥಿತಿಯೊಂದು ಬರುತ್ತಿದ್ರೆ ನೀವೇನು ಮಾಡ್ತಾ ಇದ್ರಿ? ನನಗೆ ಸಂಕಷ್ಟ ಉಂಟಾಗಿದೆ ಇಲ್ಲೇ. ನನ್ನ ಹೊಟ್ಟೆಯಲ್ಲಿ ಒಂದು ಮಗಳು ಹುಟ್ಟಿತು ಅಂತಾದ್ರೆ ಅವಳನ್ನು ಕೇಳ್ತಾ ಇಲ್ಲವಾಗಿತ್ತು, ಕೊಟ್ಟು ಬಿಡ್ತಾ ಇದ್ದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಅಲ್ಲವಲ್ಲ ನೀನು. ನಾಳೆ ಪ್ರಪಂಚ ಬೇರೆ ಆಡಿಕೊಳ್ತದಲ್ಲ, ಆ ಬಗ್ಗೆ ತಲೆ ಬಿಸಿ ನನಗೆ. ಹಣೆಯ ಬರಹವನ್ನು ತಿದ್ದುವುದಕ್ಕೆ ಯಾರಿಗೂ ಆಗುವುದಿಲ್ಲ ಮಗಳೇ. ನಾನು ಹೇಳುವುದು ಅದನ್ನೇ ಮಗಳೇ. ಈ ಲೋಕದಲ್ಲಿ ವಿಧಿಯ ಬರಹವನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ನಾನು ಬ್ರಾಹ್ಮಣ ಕನ್ಯೆ, ಒಳ್ಳೆಯ ಬ್ರಾಹ್ಮಣ ನೋಡಿ ಮದುವೆ ಆಗಬೇಕಿತ್ತು. ಆದರೆ ವಿಧಿ ಹಾಗೆ ಬರಲಿಲ್ಲ. ಕ್ಷಾತ್ರಿಯ ವಂಶಕ್ಕೆ ಸೇರಬೇಕು ಅಂತ ಬ್ರಹ್ಮಲಿಪಿ ಎದ್ದುವೆ ತಪ್ಪಿಸುವುದಕ್ಕೆ ನಾನು ಯಾರು, ನೀನು ಯಾರು, ನನ್ನ ಅಪ್ಪ ಯಾರು ಹೇಳು? ನಾನು ಇವ್ರ ಕೈ ಹಿಡಿದು ಬರಲಿಲ್ಲವೇ? ಸುಖ ಸಂತೋಷ ಅನುಭವಿಸಲಿಲ್ವೇ? ಹಾಗೆ ನಿನಗೂ ನಾಳೆಯ ದಿವಸದಲ್ಲಿ ಒಳ್ಳೆಯ ವರವೇ ಸಿಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಿಮ್ಮ ಅಪ್ಪನ ಮಾತನ್ನು ಉಳಿಸಿಕೊಡ್ತೀಯ ನೀನು? ಮಗು, ಇವಳ ನನ್ನ ವಿವಾಹದ ಕತೆ ಕೇಳಿದರೆ ನಿನಗೆ ಆಶ್ಚರ್ಯ ಆದೀತು. ಅವಳು ಬಾವಿಗೆ ಬಿದ್ದಿದ್ಲು, ಅಲ್ಲಿಂದ ಉದ್ಧರಿಸಿ ತಂದವ ನಾನು. ಅಪ್ಪನಲ್ಲಿ ಹಠ ಮಾಡಿದ್ದು ಇವಳು. ಮತ್ತೆ ಆ ದಾಸಿಯಾಗಿಯೇ ರಾಜನ ಮಗಳನ್ನು ಕಳುಹಿಸಬೇಕು ಅಂತ ಕೇಳಿದ್ದು. ಎಷ್ಟು ನೂರಾರು ಘಟನೆಗಳಿತ್ತು. ನಾನು ಇವಳನ್ನು ಮದುವೆ ಆಗಲಿಕ್ಕೆ ಹೋದವನ. ಮೃಗಬೇಟೆಗೆ ಹೋದುದರ ಪರಿಣಾಮದಲ್ಲಿ ಇವಳನ್ನು ಮದುವೆ ಆಗಬೇಕಾದಂತಹ ಅನಿವಾರ್ಯ ಸ್ಥಿತಿಯೊಂದು ನಿರ್ಮಾಣವಾಯಿತು. ಇದರಿಂದ ಏನು ಅರ್ಥ ಆಗುತ್ತದೆ? ಇಂತಹ ಹೆಣ್ಣು ಇಂತಹ ಪುರುಷನ ಕೈ ಹಿಡಿಯಬೇಕು ಎನ್ನುವುದನ್ನು ವಿಧಿ ನಿರ್ಣಯಿಸಿರುತ್ತಾನೆ. ಆ ನಿರ್ಣಯವನ್ನು ಬದಲು ಮಾಡುವುದಕ್ಕೆ ನಮ್ಮಂಥವರಿಂದಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಕೊನೆಗೆ ವಿಧಿಗೆ ಅದನ್ನು ಬದಲಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ನಿನ್ನ ಕೈ ಹಿಡಿಯುವ ಯೋಗ್ಯತಾವಂತ ಒಬ್ಬ ಪುರುಷ ಅವ ಸ್ಫುರದ್ರೂಪಿ ಆಗಿರಬಾರದು ಅಂತ ಏನು ನಿರ್ಣಯ ಇಲ್ಲವಲ್ಲ, ಅವ ವಿದ್ಯಾವಂತನಾಗಿರಬಾರದು ಅಂತ ಇಲ್ಲವಲ್ಲ, ಬುದ್ಧಿವಂತನಾಗಿರಬಾರದು ಅಂತ ಇಲ್ಲವಲ್ಲ. ನಿನ್ನ ಬದುಕಿನಲ್ಲಿ ಇರಿಸಿಕೊಂಡ ನೂರಾರು ಹೊಂಗನಸುಗಳನ್ನು ಈಡೇರಿಸಿದವನನ್ನೇ ಕೈ ಹಿಡಿಯುತ್ತೇನೆ ಅಂತ ನೀನು ನಿರ್ಧರಿಸುವುದಾದರೂ ಯಾಕೆ? ಅಂತಹ ಒಬ್ಬ ಯೋಗ್ಯತಾ ಸಂಪನ್ನನೇ ನಿನ್ನ ವರನಾಗಿ ಬರುತ್ತಾನೆ ಅನ್ನೋದರಲ್ಲಿ ವಿಶ್ವಾಸವುಳ್ಳವನಾಗಿ ದಾನವರಿಗೆ ನಿನ್ನನ್ನು ದಾನ ಕೊಡುವುದು ಅಂತ ನಿರ್ಧರಿಸಿದ್ದೇವಮ್ಮ. ಅವರೊಟ್ಟಿಗೆ ಹೋಗ್ಲಿಕ್ಕೂ ಭಾಗ್ಯ ಬೇಕೆ ಮಗಳೇ? ಅರ್ಥವಾಯಿತು. ನಿಮ್ಮ ಮಾತಿಗೆ ಮರು ಮಾತಾಡಲಾರೆ. ಆಶೀರ್ವಾದ ಮಾಡಿ ಅವ್ರ ಜೊತೆಯಲ್ಲಿ ನನ್ನನ್ನು ಕಳುಹಿಸಿಕೊಡಿ. ರಾಜ ಒಂದು ಮಾತು ಹೇಳ್ತಾನೆ ಅಂತಾದರೆ ಅದು ಶಾಸನವಾಗ್ತದೆ. ಚಂದ್ರವಂಶೀಯನಾಗಿರುವಂತಹ ನೀನು ಪರ್ಯಾಯವಾಗಿ ಧನಕನಕ ವಸ್ತುವಾಹನಾದಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರು ಕನ್ಯಾರತ್ನ ಮಾಧವಿಯನ್ನೇ ಕೊಡುತ್ತೇನೆ ಎಂಬಲ್ಲಿಗೆ ನಾನು ಒಪ್ಪಲೇಬೇಕಾಯಿತು. ನಾನು ಗಳಿಸುವಂತಹ ಅಶ್ವಗಳ ಬಗ್ಗೆ ಇವಳು ಮಾಧ್ಯಮವಾಗಿ ನಾನು ಉಪಯೋಗಿಸಬೇಕು ಅಂತ ಒಂದು ಮಾತಾಡಿದ್ದೀಯಲ್ಲ, ಹೌದು, ಬಹಳ ಸಂತೋಷ. ಸಿದ್ಧಳಾಗಿದ್ದಾಳೆ ನಿನ್ನ ಮಗಳು. ಪೂಜ್ಯರೇ, ಮಗಳೇ, ವಿಶ್ವಾಮಿತ್ರ ಶಿಷ್ಯರಾದಂತಹ ಗಾಲವರಿಗರು ಬಹಳಷ್ಟು ಸಮಯ ಗುರುಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಶುಭವಾದ ಪ್ರಾಯ ಏನೂ ಅಲ್ಲ, ಹಾಗೆ ಅಂತ ಪ್ರಾಯ ಕಳೆದಿಲ್ಲ. ಅವರ ಜೊತೆಯಲ್ಲಿ ಹೋಗಿ ನಿನ್ನ ಬದುಕಿನ ಭವಿತವ್ಯವನ್ನು ಭದ್ರಗೊಳಿಸಬೇಕೆನ್ನುವುದು ನಮ್ಮ ಆಶಯವಮ್ಮ. ಆಗಲಪ್ಪ, ಹೋಗಿ ಬರ್ತೀನಿ. ಶುಭವಾಗಲಿ ಅಮ್ಮ, ಹೋಗಿ ಬರ್ತೀನಮ್ಮ. ಒಳ್ಳೇದಾಗಲಿ ಮಗಳೇ. ಒಂದು ವಿಚಾರ, ಅವರೊಟ್ಟಿಗೆ ಹೊರಟು ನಿಂತವಳು ನೀನು ಹೋಗುವಾಗ ಹೇಗೆ ಹೋಗಬಾರದು ಮಗಳೇ. ಯಾಕೆಂದ್ರೆ ಮಾರ್ಗದಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯವಾಗಿ ಬರುತ್ತಾನೆ. ಹಾಗಾಗಿ ಈ ಒಳ್ಳೆ ಆಭರಣ, ಒಳ್ಳೆಯ ಪಟ್ಟೆ ಸೀರೆ ಎಲ್ಲ ಇಲ್ಲೇ ಇಟ್ಟು ಹೋಗ್ತೀಯ ನೀನು. ನೀನು ಯಾವತ್ತೇ ಬಂದು ಕೇಳು, ನಾನು ಕೊಡ್ತೇನೆ. ಕೊಡುವಾಗ ಇಮ್ಮಡಿಯಾಗಿ ಕೊಡ್ತೇನೆ ಮಗಳೇ, ತಪ್ಪಾಗಿ ತಿಳ್ಕೊಳ್ಬೇಡ ನೀನು. ನನ್ನ ಹಿತವನ್ನೇ ಬಯಸಿ ಮಾತನಾಡ್ತೀರಿ ಅಂತಾದ್ರಿ ಅಯ್ಯೋ ಹಾಗೆಯೇ ಮಾಡ್ತೀನಮ್ಮ. ಆದಿತ್ತಮ್ಮ, ಒಳ್ಳೇದಾಗಲಿ. ನಾರಮ್ಮ ಸದನವ ಸೇರುತ್ತ ಮುದ್ದು ಸುತರ
ಪಿತನ ವಾಕ್ಯವನ್ನುಳಿಸಲು ಸತ್ಯದ ಪಥವೆಂದು ಬತ್ತಿದ ಆಸೆಯ ಪ್ರೇಮ ಮೋಹವು ಸತ್ತಿತು ತನಗೆಂದು ಮಾಧವಿ ಹೊರಟಳು ಮುನಿಯೆಡೆಗೆ ಮಾಧವಿ ಹೊರಟಳು ಮುನಿಯೆಡೆಗೆ ತಾಯಿಯ ಮಡಿಲಿನ ವಾತ್ಸಲ್ಯವರತೆ ಸೋವಗರಿಯದವಳು ಮಾಧವಿ ಹೊರಟಳು ಮುನಿಯೆಡೆಗೆ ಮಾಧವಿ ಹೊರಟಳು ಮುನಿಯೆಡೆಗೆ ಮಾಧವಿ ಹೊರಟಳು ಮುನಿಯೆಡೆಗೆ ಅವ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನನಗೆ ಯೋಗ ಅಂತ ತಿಳ್ಕೊಂಡೆ ಇವತ್ತು. ಅಂಬಿಗನಾದಂತ ನಾನು ಈ ದೋಣಿ ಆಡಿಸುವುದೇ ಉದ್ಯೋಗ ನಮ್ದು. ದೋಣಿ ಅಂದ್ರೆ ಈಚಿನ ತಗೊಂಡು ದೋಣಿ ಆಚೆಗೆ ಬಿಸಾಡುದು, ಆಚಿನ ತಂದು ಈಚೆ ಬಿಸಾಡುದಲ್ಲ. ನಿಮ್ಮ ಹತ್ರ ಮಾತಾಡುದು ಕಷ್ಟ. ಬಂದಂತ ಜನರನ್ನು ಈಚಿಂದ ಆಚೆ ಆಚಿಂದ ಈಚೆ ಮಾಡುವವ. ನನಗೆ ಬೆಳಿಗ್ಗೆ ಬೆಳಿಗ್ಗೆ ಒಬ್ಬರು ಬ್ರಾಹ್ಮಣರು ಸಿಕ್ಕಿಬಿಟ್ರು, ನಮ್ ಭಾಗ್ಯ. ಅವ್ರು ನೋಡ್ರ ಹೌದಪ್ಪ, ಆ ತಲೆ ಮೇಲೆ ಕೆಂಪು ಚೆಂಡೆಲ್ಲ ನೋಡ್ಕೊಂಡು ನಾನು ಏನೋ ಗುಡ್ಡ ಹತ್ತು ಬಹಳ ತಪಸ್ಸು ಮಾಡಿದವರು. ಇವ್ರು ಸಿಕ್ಕಿದ್ ನಾನು ಪುಣ್ಯ ಅಂತ ತಿಳ್ಕೊಂಡು ಹಣವೂ ತಕೊಳ್ಳದೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ದೋಣಿ ಹತ್ತಿ ಆಚೆ ದಾಡಿಸ್ಬಿಟ್ಟೆ. ಅವ್ರು ಹೋಗುವವರೆ ಕೈ ಮುಕ್ಕೊಂಡಿತ್ತೆ. ಹೌದಾ? ಎಷ್ಟು ಜನ ಬಂದು ನಿಂತ್ಕೊಂಡ್ರು ಅಲ್ಲೇ ನಿಲ್ಲಿಸ್ಕೊಂಡು. ಅಂತ ಬ್ರಾಹ್ಮಣ ಎಂತ ಮಾಡುದು ನೋಡಿ, ನೋಡ್ತಾ ಇದ್ದೇನೆ ನೋಡಿ. ಪಾಪ ಯಾವ್ದೋ ಹೆಣ್ಮಗಳು ಕಣ್ಣಲ್ಲಿ ನೀರು ಸುಲಿಸ್ತಾ ಇದ್ದಾಳೆ. ವಿಶೇಷ ಆ ರೀತಿ ದುಃಖ ಮಾಡ್ತಾ ಬರ್ತಾಳೆ. ಅವಳನ್ನು ನೀವು ಕರ್ಕೊಂಡು ಬರ್ತಾನೆ ಅಂತಂದ್ರೆ ಏನು ಮೋಸ ಉಂಟು. ನನ್ನ ಜೀವ ಇರ್ಬೇಕಿದ್ರೆ ಅವಕಾಶ ಕೊಡ್ಲಿಕ್ಕಿಲ್ಲ. ಬ್ರಾಹ್ಮಣ ಕೈ ಮುಗಿಲಿಕ್ಕೂ ಗೊತ್ತುಂಟು, ಬ್ರಾಹ್ಮಣ ತಲೆ ಹೊಡಿಲಿಕ್ಕೂ ನಂಗೆ ಗೊತ್ತುಂಟು. ಬರ್ರಿ ಬ್ರಾಹ್ಮಣ ನೋಡುವ. ನದಿ ದಾಟಿಸೋ ಹೋಗಿ ಹೋಗಿ ನಿನ್ನಂತ ಪಾಪಿ ಕಾಲಿಗೆ ಬಿದ್ದುಬಿಟ್ನಲ್ಲ. ನನ್ನ ಹಣೆ ಬರ ಇಲ್ಲದೆ ಹೋದ್ರೆ ಏನೋ ನಿನಗೆ ಧರ್ಮಕ್ಕೆ ದಾರಿಸಿ ಬಿಟ್ಟಿದ್ದೆ ನಾನು. ಸರಿಯಾಗಿದ್ದ ಇವನಿಗೆ ಈಗ ಏನಾಯ್ತು? ಈಗ ನಿನ್ನ ನೋಡಿ ನಾ ಕಣ್ಣು ಬಿದ್ದು ಹೋಗಿದೆ ನನಗೆ. ಯಾಕೆ ಅಂತ ಮಾತಾಡ್ಬೇಡಿ. ಮತ್ತೆ ಕಾಲಿಗೆ ಬಿದ್ದು ಕೈ ಮುಗಿದೆ ನಾನು. ನೀವೇ ದೇವರು ಅಂತ ತಿಳ್ಕೊಂಡೆ. ಬ್ರಾಹ್ಮಣರು ಸಿಕ್ಕಿದ್ ನಮ್ಮ ಭಾಗ್ಯ. ಇವತ್ತು ಒಳ್ಳೆ ಸಂಪಾದನೆ ಅಂತ ತಿಳ್ಕೊಂಡೆ. ಸಂಪಾದನೆ ಮಣ್ಣು ಬಿದ್ದು ಹೋಗ್ಲಿ. ಇಂಥ ಗ್ರಾಚಾರಗಿಷ್ಟ ಅಂತ ಗೊತ್ತಿರಲಿಲ್ಲ. ನಿನ್ನ ಕಾಲಿಗೆ ಬಿದ್ದಕ್ಕೆ ನಾನೀಗ ಸ್ನಾನ ಮಾಡಬೇಕು. ಯಾಕೋ? ಇಲ್ಲದೆ ಹೋದ್ರೆ ಏನ್ ಮಾಡ್ತಾ ಇದ್ದಿ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಏನ್ ತಿಳ್ಕೊಂಡೆ? ಎಲ್ಲ ಪಡಮುನಿಯ ಪಾಪ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾಳೆ. ಮನಸ್ಸಿಂದ ಹೋದಳು ಯಾರು ಹೇಳಬೇಡ. ಅಂತ ಹೆಣ್ಣನ್ನು ಏನೋ ಮೋಡಿ ಮಾಡಿ ಏನೋ ಮೋಸ ಮಾಡಿ ತರ್ತಾ ಇದ್ದೀಯಾ. ನೀನಿಂತವ ಅಂತ ಗೊತ್ತಿದ್ರೆ ಆಗ ನಿನ್ನ ಹೊಳೆಗಾಡಿಸ್ತಾ ಇರಲಿಲ್ಲ. ಮಧ್ಯದಲ್ಲಿ ತಕೊಂಡು ಮುಳುಗಿಸೇ ಕೊಲ್ತಿದ್ದೆ ನಾನು. ಮರ್ಯಾದಿಂದ ಅವಳು ಬಿಟ್ಟು ಹೋದ್ರೆ ಹಾಗೆ, ಇಲ್ಲದೆ ಹೋದ್ರು ನೋಡು ಜಲ್ಲಲ್ಲಿ ತಲೆ ಮೇಲೆ ಬಿಟ್ಟೆ ಕೆಂಪು ಚೆಂಡು ಉದುರು ಹೋಗ್ಬೇಕು ನಿಂದು. ಹಿಡಿ ಶಾಪ ಹಿಡಿ ಶಾಪ ಹಿಡಿ ಶಾಪವನ್ನು ತೊದರಲು ವಿಮರ್ಶೆ ಇಲ್ಲದೆ ಮಾತಾಡ್ತಾ ಇದ್ದೀನಿ ನೀನು. ನಂಗೆ ಗೊತ್ತಾಗುವ ಮಾತಾಡಿ ನೀವು. ಬ್ರಾಹ್ಮಣರ ಮೇಲೆ ಗೌರವ ಉಂಟು ನಿನಗೆ? ನನಗೆ ಉಂಟು, ಇಲ್ಲಿವರೆಗಿತ್ತು. ಈ ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸು ಮಾಡುವವರು ನಾವು. ಇಂಥ ಹೆಂಗಸರು ಕರ್ಕೊಂಡು ಹೋಗ್ಕೊಂಡು ಕಲ್ಯಾಣ ನಿಮ್ದು. ಯಾರಿಗೆ ಕಲಿಸ್ತೀರಿ ನಿಮ್ ಕಲ್ಯಾಣ? ನಮಗ ಬದಿರಯ್ಯ ಮಾತಾಡ್ಬೇಡಿ. ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ನಿಂಗೆ. ಏನು
ನನ್ನ ಮೇಲೆ ಸಿಟ್ಟುಕೊಂಡು ಹೊಡಿಲಿಕ್ಕೆ ಬರ್ತೀಯಾ? ನಾನು ಏನು ಮಾತಂತಿಲ್ಲ. ಬ್ರಾಹ್ಮಣರ ಸಿಟ್ಟು ಕುಲನಾಶಕ್ಕೆ ಕಾರಣವಾಗುತ್ತದೆ, ಜಾಗ್ರತೆ. ಯಾರು ಬ್ರಾಹ್ಮಣರು ಕೊಡುವ? ಮನಸ್ಸು ಮಾಡಿದೆ ಅಂತಾದ್ರೆ ನಿನ್ನ ಕುಲನಾಶವಾಗುವಂತ ಶಾಪ ಕೊಟ್ಟು ಬಿಟ್ಟೆ. ನೀ ಎಂತ ಚಾಪೆ ಕೊಡುದು? ನಮ್ಮಲ್ಲಿ ಕೋಣಿ ಎಷ್ಟುಂಟು, ನಿನ್ ಚಾಪೆ ಯಾರಿಗೆ ಬೇಕು? ಚಾಪೆ ಕೊಡ್ತಂತೆ. ಚಾಪೆ ಆಸೆ ಬಾರದಿದ್ದವ ಶಾಪ ಶಾಪ ಮುನಿದು ನಾಲಿಗೆಯಲ್ಲಿ ಹೇಳಿ ಕೊಟ್ಟು ಬಿಟ್ಟೆ ಅಂತಾದ್ರೆ ಯಾರು ನೀನು? ನಿನ್ನ ಕುಲನಾಶ ಆಗ್ತದೆ. ಸಾಯುವುದಾದ್ರೂ ನಾ ಬಿಡುವುದಿಲ್ಲ. ಏನು ಪಡೆದ ತಂದೆಗೆ ಬೇಡವಾದೆ ಪಡೆದ ತಂದೆಗೆ ಬೇಡವಾದೆನು ನುಡಿಯಲೇನಿದೆ ಅಂಬಿಗಾ ನುಡಿಯಲೇನಿದೆ ಅಂಬಿಗಾ ಪಡೆದ ಪುಣ್ಯವಿದೆಲ್ಲುದು ಪಡೆದಿರೋ ನಿನ್ನಲ್ಲಿ ಕೈ ಮುಗಿದು ಬೇಡ್ತೇನೆ. ಯಾಕಮ್ಮ? ಸಿಟ್ಟಾಗ ಬೇಡಪ್ಪ. ಅಲ್ಲಮ್ಮ, ನಿನ್ನ ನೋಡಿದ್ರೆ ಯಾರಿಗೂ ಹೊಟ್ಟೆಲ್ ಬೆಂಕಿ ಬೀಳ್ಲಿಕ್ಕಿಲ್ಲ ಹೇಳು. ಅವರು ಅದೇನು ಮಾಡಿದ್ರು ಅಂತ ನಾನು ಕಣ್ಣೀರು ಹಾಕುವುದಿಲ್ಲಪ್ಪ. ಮತ್ತೆ ನನ್ನ ಪ್ರಾರಬ್ಧದ ಕುರಿತಾಗಿ ಯೋಚಿಸಿದಂತಹ ನನಗೆ ಕಣ್ಣೀರು ಬಂತು. ಇವ್ರು ಏನೇನೆಲ್ಲ ಕಲ್ತ್ಕೊಂಡು ಬಂದಿದ್ದಾರೆ, ಕರ್ಮ ಯಾರ್ಯಾರು ತಲೆ ಹಾಳು ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ಇಂಥವ್ರು ನಂಬುವುದೇ ಕಷ್ಟ ಕೆಲವ್ರನ್ನ. ಅವರನ್ನ ದೂರ ಬೇಡಪ್ಪ. ಇದೆಲ್ಲ ನನ್ನ ಪ್ರಾರಬ್ಧ ಅಂತ ಹೇಳುವುದಕ್ಕೆ ಕಾರಣ ಇದೆ. ಯಾಕಮ್ಮ? ನನ್ನ ತಂದೆ ಒಂದು ನಾಡಿನ ಮಹಾರಾಜರಾದ್ರೂ ಕೂಡ ಅಂತ ಮಹಾರಾಜರೇ ಈ ಹೊತ್ತು ನನ್ನನ್ನ ಕಡೆಗಣಿಸಿದ್ರು. ಅಂದ್ರೆ ಮಗಳಾದಂತ ನನ್ನ ಮೇಲೆ ಸ್ವಲ್ಪ ಕರುಣೆ ಅನುಕಂಪ ಇಲ್ಲದೆ ಇವರ ಜೊತೆಯಲ್ಲಿ ನನ್ನನ್ನ ಕಳುಹಿಕೊಟ್ರು. ರಾಜ ಯಯಾತಿಯ ಮಗಳಿವಳು. ಅವರನ್ನ ಯಯಾತಿ ಮಹಾರಾಜರ ಮಗಳೇನಮ್ಮ? ಹೌದಪ್ಪ. ನಾನು ಕೇಳಿದ್ದು ನಿಮ್ಮ ಹೆಸರು ಮಾಧವಿ ಅಂತ. ಅಯ್ಯೋ ಶಿವನೇ, ಅವರು ನಿಮ್ಮನ್ನು ಇವರ ಜೊತೆಯಲ್ಲಿ ಕಳುಹಿಕೊಡ್ತಾ ಇದ್ದಾರೆ ಆಡಿದ ಮಾತಿಗಾಗಿ. ನೋಡು, ಹೆತ್ತ ತಂದೆಗೆ ನನ್ನ ಮೇಲೆ ಅನುಕಂಪ ಇಲ್ಲ ಅಂತ ಆದ್ಮೇಲೆ ಸಾಮಾನ್ಯ ಪ್ರಜೆಯಾದಂತ ನೀನು ಅನುಕಂಪದಿಂದ ನನ್ನನ್ನ ಕಾಣುತ್ತಾ ಇದ್ದೀಯ. ತಂದೆಗೆ ಬೇಡದ ಮಗಳಾದೇನಮ್ಮ? ನೋಡಪ್ಪ, ನಿನ್ನಂತ ಅಂತ ಕರ್ಣ ಇರುವಂತ ಒಬ್ಬ ಪ್ರಜೆ ನಮ್ಮ ನಾಡಿನಲ್ಲಿದ್ದಾನೆ ಅಂತ ನಾನು ಸಮಾಧಾನ ಪಡ್ತೇನೆ. ಹೊರತಾಗಿ ಬೇರೆ ದಾರಿ ಇಲ್ಲ. ಅವರನ್ನ ಈ ಸಂದರ್ಭದಲ್ಲಿ ಪ್ರತಿಭಟಿಸಿದೆ ಅಂತಾದ್ರೆ, ಅವರಿಗೆ ಏನಾದ್ರೂ ಸಿಟ್ಟಿನಿಂದ ಆಡಿದೆ ಅಂತಾದ್ರೆ ನೀನು ಶಾಪಕ್ಕೆ ಒಳಗಾಗಬೇಕಾಗ್ತದೆ. ನನ್ನಂತ ಹತಭಾಗ್ಯಳಗಾಗಿ ನೀನ್ ಯಾಕೆ ಕಷ್ಟಪಡ್ತೀಯ? ಅಮ್ಮ, ಅವರು ನನಗೆ ಶಾಪ ಕೊಟ್ಟು ಏನು ಮಾಡ್ಯಾರಮ್ಮ? ಮಾಡಿದ್ರೆ ಈಗ ನನಗೆ ಇದಕ್ಕಿಂತಲೂ ಹೆಚ್ಚಿನ ಶಾಪ ಯಾವುದುಂಟಮ್ಮ? ಈಗ ಅನುಭವಿಸ್ತಾ ಇರುವುದೇ ನಾವು ಬಹುಶಃ ಶಾಪ ತಗೊಂಡು ಬಿಟ್ರೆ ಬೇರೆ ಎಂಥದ್ದು ಅಲ್ಲ. ಮತ್ತೆ ಇವರು ಕೊಟ್ಟು ಏನು ಮಾಡ್ಯಾರಪ್ಪ ಹೆಚ್ಚು ಅಂದ್ರೆ? ನೀನು ಸತ್ತು ಹೋಗ್ಲಿ ಅಂತ ಹೇಳಿ ಯಾರು? ಅದು ನನಗೆ ಶಾಪ ಅಲ್ಲಮ್ಮ, ಅದು ನನಗೆ ವರ ಆಗ್ತದೆ ತಾಯಿ. ಈ ಪರಿಸ್ಥಿತಿಯಲ್ಲೂ ನಾವು ಜೀವನ ಮಾಡ್ತಾ ಇದ್ದೇವಮ್ಮ. ಸಂದರ್ಭದಲ್ಲಿ ಒಂದು ಹೊತ್ತಿನ ಊಟಕ್ಕೂ ನಾವು ಕಷ್ಟಪಡ್ತೇವೆ ತಾಯಿ. ಅಂತ ಪರಿಸ್ಥಿತಿಯಲ್ಲೂ ನಾನು ಈ ಉದ್ಯೋಗ ಮಾಡಿಕೊಂಡಿದ್ದೆ ಯಾಕೆ ಗೊತ್ತಮ್ಮ? 10 ಮಕ್ಕಳನ್ನು ನಾನು ಸಾಕಬೇಕಲ್ಲ ಎನ್ನುವ ಒಂದೇ ಕಾರಣಕ್ಕಾಗಿ ನನ್ನ ಕಷ್ಟವನ್ನು ಲೆಕ್ಕಕ್ಕೆ ತಗೊಳ್ದೆ ಬಡವನಾದ್ರೂ ನಾನು ಈ ಕೆಲಸ ಮಾಡ್ತಾ ಇದ್ದೆ ತಾಯಿ. ಆದ್ರೆ ಅಷ್ಟಭಾಗ್ಯಗಳಿರಲು ರಾಯಗೆ ಅಷ್ಟಭಾಗ್ಯಗಳಿರಲು ರಾಯಗೆ ಕಷ್ಟವಾಯಿತೆ ಮಾಧವಿ, ಕಷ್ಟವಾಯಿತೆ ಮಾಧವಿ. ಹುಟ್ಟಿದವಳನು ಕೇಳಿದವರಿಗೆ ಕೊಟ್ಟವನಾದರೆ ಕಾಲಗತಿಯೋ
ಆದರೂ ನಾವು ನನ್ನ ಹೆಂಡತಿ ನನ್ನ ಮಕ್ಕಳು ಎನ್ನುವ ಕಾರಣಕ್ಕಾಗಿ ಜೀವದ ಹಂಗನ್ನು ತೊರೆದು ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲದೆ ಹೋದರೂ ಪ್ರಾಣವನ್ನು ಲೆಕ್ಕಿಸಲಿದೆ ನಾವು ಈ ಹೋರಾಟ ಮಾಡ್ತೇವೆ. ಯಾಕೆ ತಾಯಿಯೇ ಬೇಕಾಗಿ ಗೋಳು? ನಮ್ಮವರಿದ್ದಾರೆ ಅಂತ ನಾವು ಎಷ್ಟೇ ಕಷ್ಟಪಟ್ಟರು ಅವರಿಗೆ ಈ ಕಷ್ಟ ಎಲ್ಲ ಗೊತ್ತು. ಆ ಸುಖದಲ್ಲಿ ಕುಂತಲ್ಲಿ ತಿಂತಾರಮ್ಮ. ನಾವು ಪಡುವ ಕಷ್ಟ ನಮಗೆ ಗೊತ್ತು. ನಮ್ಮ ಹಣೆ ಬರ ಯಾರಿಗೆ ಹೇಳುತ್ತಾಯೆ? ಮಕ್ಕಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ಒಪ್ಪತ್ತಿಗೆ ಗತಿ ಇಲ್ಲದೆ ಹೋದ್ರು ಯಾರು ಬಂದ್ರು ನಮ್ಮ ಮಕ್ಕಳನ್ನು ಕೇಳಿದ್ರೆ ಕೇಳಿದವ್ರನ್ನು ಹೊಡೆದೇ ಕೊಂದೇವು ಬಿಟ್ಟರೆ ನಾವು ಮಕ್ಕಳು ಕೊಡ್ಲಿಕ್ಕಿಲ್ಲ ತಾಯಿ. ಆದರೆ ಮಹಾರಾಜರು ಬೇಕಾದಷ್ಟು ಸಂಪತ್ತುಂಟು, ಭಾಗ್ಯ ಉಂಟು ತಾಯಿ. ಅಂಥವರು ಹೆತ್ತ ಮಗಳಾದ ನಿನ್ನನ್ನು ಕೊಟ್ಟು ಕೈ ತೊಳ್ಕೊಳ್ತಾರೆ ಅಂತ ಹೇಳಿದರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗುವುದಿಲ್ಲಮ್ಮ. ಇದೆಲ್ಲ ತ್ಯಾಗ ಅಂತ ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ತಾಯಿ. ವ್ಯಾಮೋಹ ಇಲ್ಲ ಅಂತ ಆದಿತ್ಯ ಬಿಟ್ಟರೆ ತ್ಯಾಗ ಆಗುವುದಿಲ್ಲ. ತ್ಯಾಗ ಮಾಡುವ ದೊಡ್ಡ ಮನಸ್ಸಿದ್ರೆ ಅವ್ರು ತಲೆಯೋ ಕೈಯೋ ಕಾಲ ಕಡಿದು ಕೊಡ್ಬೋದಿತ್ತು. ಕೊಡುವುದಿಲ್ಲ. ಯಾಕೆ? ಅಲ್ಲಿಗೆ ಸ್ವಾರ್ಥಿಗಳು ಬಿಟ್ಟರೆ ಖಂಡಿತ ತ್ಯಾಗಿಗಳಲ್ಲಮ್ಮ. ಇನ್ನೊಂದು ಹೋದ್ರಿ ಏನೋ ಅಂತ ಲೆಕ್ಕ ಹಾಕೋರು ಅಂತ ಹೇಳಬೇಕು. ಅವ್ರಿಗೆ ಯಾಕೆ ಈ ಬುದ್ಧಿ ಬಂತು, ನಿಮಗೆ ಯಾಕೆ ಈ ಸ್ಥಿತಿ ಬಂತು, ಗ್ರಾಚಾರ್ಗೆಟ್ಟಿ ಬ್ರಾಹ್ಮಣ ಯಾಕಾದ್ರೂ ಇಲ್ಲಿ ಬಂದನೋ ನನಗೊತ್ತು ಗೊತ್ತಾಗಿಲ್ಲಮ್ಮ. ಏನೇ ಆದರೂ ನನ್ನ ಹೊಟ್ಟೆಲ್ ಬೆಂಕಿ ಬೀಳ್ತಾ ಉಂಟು. ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದಮ್ಮ. ಇಲ್ಲದೆ ಹೋದ್ರೆ ನೀವು ಮುಗ ನೋಡ್ಬೇಡಿ. ನೀನು ಚಿಂತಿಸಿ ಪ್ರಯೋಜನವಿಲ್ಲ. ನಾನು ಮಾಧವಿಯನ್ನು ಕೊಡುವಂತ ಯಯಾತಿಯಲ್ಲಿ ಕಾರ್ಪಣ್ಯ ಪಡಿಸಲಿಲ್ಲ. ಕೊಡ್ಲಿಕ್ಕೆ ದ್ರವ್ಯ ಇಲ್ಲ, ಇವಳನ್ನೇ ದ್ರವ್ಯವೆಂದು ಭಾವಿಸಿ ಅಂತ ಕೈ ಮುಗಿದು ಕೇಳಿಕೊಂಡ. ರಾಜನೊಬ್ಬ ಮಾತಾಡ್ತಾನೆ ಅಂತ ಆದರೆ ಅದನ್ನು ಶಾಸನ ಅಂತ ಸ್ವೀಕರಿಸಬೇಕು ನಮ್ಮಂತವರು. ಆದ್ರಿಂದ ತನ್ನ ಮಗಳು ಕನ್ಯಾರತ್ನ, ತನ್ನ ಮೂಲಕ ನಿಮ್ಮ ಗುರುದಕ್ಷಿಣೆಯನ್ನು ಸಂಪಾದಿಸಿಕೊಳ್ಳಿ ಹೀಗೆಂದುಕೊಂಡೇ ಆಜ್ಞಾಪಿಸಿದನು ಅಂತ ನಾನು ಶಿರಸಾಮಾನ್ಯವೆಂದು ಈಕೆಯನ್ನು ನಾನು ಪರಿಗ್ರಹಿಸಿದೆ. ಹೌದಾ ಸ್ವಾಮಿ? ಏನು ನೀವು ತಿಳಿದವರು, ನನಗೂ ಗೊತ್ತಿಲ್ಲ ಸಿಟ್ಟಿನಲ್ಲಿ ಏನೋ ಮಾತಾಡ್ಬಿಟ್ಟೆ. ಆದ್ರೆ ನಿಮ್ಮ ಕೈ ಮುಗಿದು ಬೇಡ್ಕೊಳ್ಳೋದು ಎಷ್ಟು ಸ್ವಾಮಿ. ನಿಮಗೂ ಒಂದು ಮಗಳಿದ್ರಿ ಏನು ಅಂತ ವಿಚಾರ ಮಾಡಿ, ಅವರಂತೂ ಏನು ವಿಚಾರ ಮಾಡದೆ ಕೊಟ್ಟರು. ಇದು ಸ್ವಂತ ಮಗಳಾಗೆ ನೋಡ್ಕೊಳ್ಳಿ ಅಂತ ನಿಮ್ಮ ಹತ್ರ ನಾ ಬೇಡ್ಕೊಳ್ತೇನೆ ಸ್ವಾಮಿ. ಖಂಡಿತ. ಬಡವನಾದರೂ ಕರುಣಾರ್ಧ ಹೃದಯಿಯಾಗಿ ನೀನು ಕೇಳಿಕೊಳ್ತಾ ಇದ್ದಿ ಅಂತ ಆದರೆ ನಿನ್ನ ಈ ಅಭೀಷ್ಟವನ್ನು ನೆರವೇರಿಸಲೇಬೇಕು. ಆಯ್ತು. ಒಂದು ಸಂದರ್ಭದಲ್ಲಿ ಈಕೆಗೆ ಸಂಕಟ ಒದಗದಿದ್ದಾಗ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ನಮ್ಮನ್ನು ಹೊಳೆದಾಣೆ. ದೇವರು ಒಳ್ಳೆದು ಬನ್ನಿ ಸ್ವಾಮಿ.